ಮೈಸೂರು ಪ್ಯಾಲೇಸ್ ಅಂತ ಫೇಮಸ್ ಆಗಿರುವಂಥ ಅಂಬಾವಿಲಾಸ್ ಪ್ಯಾಲೇಸಲ್ಲಿದ್ದೀವಿ. ನಮ್ಮ ಜೊತೆ ಗೈಡ್ ಮದನ್ ರಾವ್ ಕೂಡ ಇದ್ದಾರೆ. ಪ್ಯಾಲೇಸ್ದು ವಿಶೇಷತೆ ಎಲ್ಲರೂ ಗೊತ್ತಿರೋದೇನೆ, ವಿಶ್ವದಲ್ಲೇ ಅತ್ಯಂತ ಪ್ರವಾಸಿಗರು ಬರುವಂಥ ಪ್ಯಾಲೇಸ್ ಮೈಸೂರು ಪ್ಯಾಲೇಸೇನೆ. ಈ ಪ್ಯಾಲೇಸ್ ವಿಶೇಷತೆ ಇವರು ಹೇಳ್ತಾ ಇದ್ರೆ ನನಗೆ ಅಷ್ಟು ಸರಿ ರೋಮಾಂಚನ ಆಗಿಬಿಟ್ಟಿದೆ. ಆ ರೋಮಾಂಚನ ನಿಮಗೂ ಬರುತ್ತೆ ನಾನು ಅಂದ್ಕೊಂಡಿದ್ದೀನಿ. ಆ ವಿಶೇಷತೆಯನ್ನು ಮದನ್ ರಾವ್ ಅವ್ರ ಜೊತೆ ನೋಡೋಣ ಬನ್ನಿ. ಸಾರ್ವಜನಿಕರಿಗೆ 2 ಎಂಟ್ರೆನ್ಸ್ ಇರೋದು, ಸೌತ್ ಮತ್ತು ನಾರ್ತ್ ಗೇಟ್ ಮಾತ್ರ. ಮೇನ್ ಗೇಟ್ ಯಾವಾಗ ಕ್ಲೋಸ್ ಇರುತ್ತೆ. ಈ ಮೇನ್ ಗೇಟಲ್ಲೇ ಪ್ರಾಬ್ಲಮ್ ಬರೋದು, ಏನಕ್ಕೆಂದರೆ ಗೈಡ್ ಅಲ್ಲದೆ ಇರೋರು ಹೊರಗಿನವರೆಲ್ಲ ಪ್ಯಾಲೇಸ್ ಕ್ಲೋಸ್ ಇದೆ ಅಂತ ಹೇಳಿಬಿಟ್ಟು ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಮೋಸ ಮಾಡೋವಂಥ ಸನ್ನಿವೇಶಗಳು ಆಗಲಿ ಪೇಪರ್ಗಳೆಲ್ಲ ನೋಡಿದ್ದೀವಿ. ಅದಕ್ಕೋಸ್ಕರ ಗೇಟ್ ನೋಡ್ಕೊಳ್ಳಿ. ನಾರ್ತ್ ಮತ್ತು ಸೌತ್ ಗೇಟ್ ಮಾತ್ರ ಓಪನ್ ಇರುತ್ತೆ. ಮತ್ತು ಹೊರಗಡೆ ಯಾವುದೇ ರೀತಿಯಾದಂಥ ಗೈಡ್ ಸಿಗೋದಿಲ್ಲ. ಸರ್ಟಿಫೈಡ್ ಗೈಡ್ ಸಿಗೋದು ಒಳಗೆ ಮಾತ್ರ. ಒಳಗೆ ಬಂದೇ ಗೈಡ್ ತೊಗೊಳ್ಳಿ. ಅವ್ರ ಲೈಸೆನ್ಸ್ ಕೂಡ ನೀವು ಚೆಕ್ ಮಾಡ್ಬೋದು. ಅವ್ರ ಲೈಸೆನ್ಸ್ ಯಾವಾಗಲೂ ಕಾಣೋ ಥರನೇ ಹಾಕಿರ್ತಾರೆ. ಇಲ್ಲಿ ಎಂಟ್ರೆನ್ಸ್ ಫೀ ಇರೋದು ದೊಡ್ಡವರಿಗೆ 70 ರೂಪಾಯಿ, ಮಕ್ಕಳಿಗೆ 10 ರಿಂದ 18 ವಯಸ್ಸಿನ ಮಕ್ಕಳಿಗೆ 30 ರೂಪಾಯಿ, ಮತ್ತು ಸ್ಟಡಿ ಟೂರಾಗಿ ಬಂದರೆ ಒಂದು ಸ್ಟೂಡೆಂಟಿಗೆ 10 ರೂಪಾಯಿ ಮಾತ್ರ ಎಂಟ್ರೆನ್ಸ್ ಫೀ ಇರೋದು. ಟೈಮಿಂಗ್ ಬೆಳಿಗ್ಗೆ 10 ರಿಂದ ಸಂಜೆ 5:30ವರೆಗೂ, ಸಂಜೆ 7 ರಿಂದ 9 ಗಂಟೆವರೆಗೂ ಲೈಟ್ ಆ್ಯಂಡ್ ಸೌಂಡ್ ಶೋ ಅಥವಾ ಇಲ್ಯುಮಿನೇಷನ್ ಇರುತ್ತೆ. ವಾರದಲ್ಲಿ ಪ್ರತಿದಿನವೂ ಓಪನ್ ಇರುತ್ತೆ. ದಸರಾ ಟೈಮಲ್ಲಿ ಮಾತ್ರ, ದಸರಾ ದಿನ ಮಾತ್ರ ಇಲ್ಲಿ ರಜೆ ಇರೋದು. ಇದೇನೇ ಪ್ಯಾಲೇಸ್ದು ಮೇನ್ ಗೇಟ್. ಇಲ್ಲಿ ಸಾರ್ವಜನಿಕರಿಗೆ ಈ ಗೇಟಿಂದ ಪ್ರವೇಶ ಇಲ್ಲ. ಇದನ್ನೇ ತೋರಿಸ್ಬಿಟ್ಟು ಕೆಲವರು ಪ್ಯಾಲೇಸ್ ಕ್ಲೋಸ್ ಆಗಿದೆ ಅಂತ ಹೇಳ್ಬಿಟ್ಟು ತಪ್ಪಾದ ಮಾಹಿತಿ ಕೊಡೋದು. ಈ ಥರ ಯಾವುದೇ ರೀತಿ ಡೌಟ್ ಇದ್ದರೆ ಎಲ್ಲ ಕಡೆ ಪೊಲೀಸ್ ನಿಂತಿರ್ತಾರೆ. ಅವ್ರನ್ನ ಕೇಳಿದ್ರೆ ನಿಮಗೆ ಕರೆಕ್ಟಾದ ಮಾಹಿತಿ ಸಿಗುತ್ತೆ. ಈ ಅರಮನೆ ಕಟ್ಟಿಸಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು. ಕನ್ಸ್ಟ್ರಕ್ಷನ್ ಪೀರಿಯಡ್ 1897 1912ವರೆಗೂ ಕನ್ಸ್ಟ್ರಕ್ಷನ್ ಆಗುತ್ತೆ. ಚೀಫ್ ಆರ್ಕಿಟೆಕ್ಟು ಹೆನ್ರಿ ಇರ್ವಿನ್ ಅಂತ. ಒಳಗಡೆ ಕೆಲವೊಂದು ಆರ್ಕಿಟೆಕ್ಟು ರಾಘವಲ ನಾಯ್ಡು ಅವರು ಮಾಡಿದರು. ಮತ್ತು ಅರಮನೆ ಟೋಟಲ್ ಬೌಂಡ್ರಿ 72 ಎಕರ್ಸ್. ಅರಮನೆ 4 ಎಕರ್ನ ಕಟ್ಟಿಸಿದ್ದಾರೆ. ಈಗಲೂ ರಾಯಲ್ ಫ್ಯಾಮಿಲಿ ಅರಮನೆ ಹಿಂಭಾಗ ಇರ್ತಾರೆ. ಅದು ರೆಸಿಡೆನ್ಷಿಯಲ್ ಪಾರ್ಟು. ನಾವು ನೋಡಲಿಕ್ಕಿರೋದು ಸೆರೆಮೋನಿಯಲ್ ಪಾರ್ಟ್. ಮತ್ತು ಈ ಅರಮನೆನ ಇಂಡೋ ಸ್ಯಾರ್ಸೆನಿಕಲ್ಲಿ ಸ್ಟೈಲಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಉದಾಹರಣೆ ನೀವು ಕಿಟಕಿ ಎಲ್ಲ ನೋಡ್ಬೋದು. ಈ ಕಿಟಕಿ ಎಲ್ಲ ರಾಜಸ್ಥಾನಿ ಸ್ಟೈಲ್ನಲ್ಲಿದೆ. ಮತ್ತು ರೆಡ್ ಡೂಮ್ ಏನಿದೆ ಈ ಪಾರ್ಟ್ ಎಲ್ಲ 1936 ಕನ್ಸ್ಟ್ರಕ್ಷನ್ ಆಗಿದೆ. ಇದಕ್ಕೆ ಹೆನ್ರಿ ಇರ್ವಿನ್ ಅವರು ಚೀಫ್ ಆರ್ಕಿಟೆಕ್ಟ್. ಮತ್ತು ಆ ಫೈನಲ್ ಡೂಮ್ ಇದೆ ನೋಡಿ, ಆ ಡೂಮಿನ ಮೇಲ್ಗಡೆ ಒಂದು ಮೆಟಾಲಿಕ್ ಫಾರ್ಮ್ ಫ್ಲ್ಯಾಗ್ ನೋಡ್ಬೋದು. ಆ ಫ್ಲ್ಯಾಗು 2.7 kg ಗೋಲ್ಡ್ ಫ್ಲ್ಯಾಗ್ ಮಾತ್ರ, ನಾಟ್ ಡೂಮ್. ಅಲ್ಲಿ ಪಂಚಕಲಶನೂ ಇದೆ. ಸಣ್ಣದಾಗಿ ಕಲಶಗಳನ್ನು ನೋಡ್ಬೋದು. ಅದು ಫುಲ್ ಎಲ್ಲ ಕಲಶಗಳದು ಪಂಚಕಲಶ. ಅರಮನೆಯ ಒಟ್ಟು ಇದರಲ್ಲಿ 5 ಎಂಟ್ರೆನ್ಸ್ ಗೇಟ್ಗಳಿವೆ. ಅದರಲ್ಲಿ ಅದು ಮೇನ್ ಗೇಟ್, ಅದು ಜಯಮಾರ್ತಾಂಡ ಮಾರ್ಗ. ಪ್ರವಾಸಿಗರಿಗೆ ಸೌತ್ ಎಂಟ್ರೆನ್ಸ್ ಗೇಟ್, ವರಹ ಗೇಟ್ ಮಾತ್ರ ಅಲೌಡ್ ಇದೆ. ಮತ್ತು ನಾರ್ತ್ ಗೇಟ್ ಅರಮನೆ ಹಿಂಭಾಗ ಇನ್ನೂ 2 ಗೇಟ್ ಇದೆ. ಅದು ಕಾರ್ಪೊರೇಷನ್ ಕರಿಕಲ್ಲು ತೊಟ್ಟಿ ಅಂತ. ಈಗ ನಾವು ಒಳಗಡೆ ನೋಡಲಿಕ್ಕಿರೋದು ಗೊಂಬೆ ತೊಟ್ಟಿ. ಇಲ್ಲಿ ಒಟ್ಟು ಬಲ್ಬ್ಸ್ ಏನು ಕಾಣ್ತಾ ಇದ್ದಾವೆ, ಇವೆಲ್ಲ 97,200 ಬಲ್ಬ್ಸ್ ಇದ್ದಾವೆ. 97,200 ಎವ್ರಿ ಜನರಲ್ ಹಾಲಿಡೇಸು ಮತ್ತು ನವರಾತ್ರಿನಲ್ಲಿ ಇದು 1 hour ಇಲ್ಯುಮಿನೇಷನ್ ಇದೆ. ಒಳಗೆ ಚಪ್ಪಲ್ ಹಾಕ್ಕೊಂಡು ಹೋಗಂಗಿಲ್ಲ. ಇಲ್ಲೇ ಚಪ್ಪಲ್ ಸ್ಟ್ಯಾಂಡಲ್ಲಿ ಸ್ಲಿಪ್ಪರ್ಸ್ ಶೂಸ್ ಎಲ್ಲ ಹಾಕಿಡಬೇಕಾಗುತ್ತೆ. ನೋಡಿ, ಅದು ಹಳೆಯ ಅರಮನೆಯ ಮಾಡೆಲ್. ಹಳೆಯ ಅರಮನೆ 1897 ಮದುವೆ ಟೈಮಲ್ಲಿ ಸುಟ್ಟೋಗುತ್ತೆ. 40% ಮಾತ್ರ ಸುಟ್ಟೋಗುತ್ತೆ. 60% ಡೆಮಾಲಿಷ್ ಮಾಡಿ ಹೊಸ ಅರಮನೆನ 1897 1912 ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಪಕ್ಕದಲ್ಲಿರೋದೇ ಚಾಮುಂಡೇಶ್ವರಿಯ ಉತ್ಸವ, ಪ್ರತಿ ದಸರಾದಲ್ಲಿ 5ನೇ ಉತ್ಸವದಲ್ಲಿ ತಗೊಂಡು ಅಂದರೆ ವರ್ಷ ಇಲ್ಲೇ ಇರುತ್ತೆ ಚಾಮುಂಡೇಶ್ವರಿ. ಇಲ್ಲಿರೋದೆಲ್ಲ ಇಟಾಲಿಯನ್ ಮಾರ್ಬಲ್ ನಿಯೋ ಕ್ಲಾಸಿಕಲ್ ಸ್ಟ್ಯಾಚ್ಯೂಟ್ಸ್. ಬ್ರಿಟಿಷರು ಗಿಫ್ಟ್ ಕೊಟ್ಟಿದ್ದು. ಮಹಾರಾಜರು ಬ್ರಿಟಿಷರ ಸಬಾರ್ಡಿನೇಟ್ ಆಗಿದ್ದರು. ಮತ್ತು ಈ ಪಾರ್ಟ್ ಎಲ್ಲ ಏನಿದೆ ಗೊಂಬೆ ತೊಟ್ಟಿ ಅಂತಲೇ ಕರೆಯೋದು. ಶುರುವಿನಿಂದನೂ ಇದು ಗೊಂಬೆ ತೊಟ್ಟಿನೇ. ಅಂದರೆ ಇದು ಹೀಗೆ ಇಟ್ಟಿರೋದಲ್ಲ, ಮುಂಚೆಯಿಂದನೂ ಡಾಲ್ಸ್ ಗ್ಯಾಲರಿ ಗೊಂಬೆ ತೊಟ್ಟಿ. ನವರಾತ್ರಿನಲ್ಲಿ ಈಗಲೂ ಕೂಡ ಪೂಜೆಗಳು ನಡೆಯುತ್ತೆ. ಈಗ ಪಕ್ಕದಲ್ಲಿರೋದು ಹೊಸ ಅರಮನೆಯ ಮಾಡೆಲ್. ಅದು ಹಳೆಯ ಅರಮನೆಯ ಮಾಡೆಲ್. ಇದು ವೀಣಾ ಗಣೇಶ. ಈ ವೀಣಾ ಗಣೇಶ ಇಲ್ಲಿ ಬಿಟ್ಟರೆ ಜೋಧ್ಪುರ್ ಪ್ಯಾಲೇಸಲ್ಲೇ ಇರೋದು, ಇನ್ನೆಲ್ಲೂ ಇಲ್ಲ. ಎಲ್ಲ ಗ್ಲಾಸ್ ಪೀಸಸ್ ಥರದಲ್ಲೆಲ್ಲ ಡೆಕೋರೇಷನ್ ಮಾಡಿದ್ದಾರೆ. ನಾವು ಇಟಾಲಿಯನ್ ಮಾರ್ಬಲ್ ನೋಡಿದ್ರೆ ಅದು ಅಲ್ಲಿರೋದು ರಾಜಸ್ಥಾನ ಮಾರ್ಬಲ್. ಇಲ್ಲ, ಬಹಳ ಹಳೆಯ
ಕಲೆಕ್ಷನ್ಸ್ ಇದು. ರಾಜರ ಕಾಲದ. ಹೌದು, ರಾಜರ ಕಾಲದ ಇಟಾಲಿಯನ್ ಮಾರ್ಬಲ್ಗಿನ್ನೂ ಹಳೆಯದು. ಮತ್ತು ಇಲ್ಲಿ ಪಾಯಿಂಟೆಡ್ ಆರ್ಚ್ ಇದೆ ನೋಡಿ, ಇದು ಗೋತಿಕ್ ಸ್ಟೈಲ್. ಗೋತಿಕ್ ಸ್ಟೈಲ್ ಇಲ್ಲೆಲ್ಲ ನೋಡಿ ಕಮಾನ್, ಇದು ಮೊಘಲ್ ಸ್ಟೈಲ್ ಮಿಕ್ಸಪ್ ಆಗಿದೆ. ಹೆನ್ರಿ ಇರ್ವಿನ್ ಅವರು ಆರ್ಕಿಟೆಕ್ಟ್ ಆಗಿರಲ್ಲ, ಅವರು ಚೆನ್ನೈ ರೈಲ್ವೆ ಸ್ಟೇಷನ್ನು, ಹೈಕೋರ್ಟು, ಮೈಸೂರು ಸಿಟಿ ಕಾರ್ಪೊರೇಷನ್ನು ಮತ್ತು ವೈಸರಿಗಲ್ ಲಾಡ್ಜ್ ಶಿಮ್ಲಾದಲ್ಲಿ ಅವರು ಆ ಬಿಲ್ಡಿಂಗ್ಸ್ಗೆಲ್ಲ ಅವರೇ ಆರ್ಕಿಟೆಕ್ಟ್ ಆಗಿದ್ದಾರೆ. ಇದು ನಿಜವಾದ ಆನೆಯ ತಲೆ, ಸ್ಟಫ್ಡ್ ಎಲಿಫೆಂಟ್ಸ್ ಹೆಡ್. ಆನೆಯ ಕಣ್ಣು, ಆನೆಯ ದಂತ ಆರ್ಟಿಫಿಷಿಯಲ್, ಸ್ಕಿನ್ ಮಾತ್ರ ಒರಿಜಿನಲ್ಲು. 1955ನಲ್ಲಿ ಮಹಾರಾಜರು 2 ಆನೆಗಳನ್ನ ಶಿಕಾರಿ ಮಾಡ್ತಾರೆ. ಆ 2 ಆನೆಗಳು ಹಳ್ಳಿಗಳಲ್ಲಿ ಜನಗಳಿಗೆ ತೊಂದರೆ ಕೊಡೋದಿತ್ತು, ನಿಯರ್ ಬಂಡೀಪುರ. ಅದರಲ್ಲಿ ಆನೆಯ ಕಣ್ಣು ಮಾತ್ರ ದಂತ ಆರ್ಟಿಫಿಷಿಯಲ್, ಏನು ಮಿಕ್ಕಿದೆಲ್ಲ ಒರಿಜಿನಲ್. ಇಯರ್ಲಿ ಒನ್ಸ್ ಕೆಮಿಕಲ್ ಟಚಪ್ ನಡೀತಾ ಇರುತ್ತೆ. ಮತ್ತು ಇನ್ನೊಂದು ಅಲ್ಲಿ ನೋಡ್ಬೋದು ಬನ್ನಿ, ಇದು ಎಲಿಫೆಂಟ್ ಎಂಟ್ರೆನ್ಸ್ ಗಿಟ್, ಬ್ರಾಸ್ ಮೇಡ್ ಎಲಿಫೆಂಟ್ ಗಿಟ್. ಇದು ಇಂಗ್ಲೆಂಡಿಂದ ಇಂಪೋರ್ಟ್ ಮಾಡಿರೋದು. ಇಲ್ಲಿ ಮಹಾರಾಜರ ಎಂಬ್ಲಮ್ ಕೂಡ ನೋಡಬಹುದು. ಇಲ್ಲಿ ಸತ್ಯಮೇವೋ ದ್ವರಾಮ್ಯಹಂ ಅಂತಿದೆ. ಇದು ಸ್ಯಾನ್ಸ್ಕ್ರಿಟ್ ವರ್ಡು. ಇದರ ಅರ್ಥ ಐ ಅಪ್ಹೋಲ್ಡ್ ಓನ್ಲಿ ಟ್ರೂತ್, ನಾನು ಸತ್ಯವನ್ನು ಎತ್ತಿ ಹಿಡಿಯುತ್ತೇನೆ. ಸತ್ಯಮೇವ ಜಯತೆ ಅಂತ ಹೆಂಗೆ ನಾವು ಕಾಯಿನ್ಸಲ್ಲಿ ಮತ್ತು ನೋಟ್ಸಲ್ಲಿ ನೋಡ್ತೀವಿ, ಅದೇ ಥರ ಇದು ಸತ್ಯಮೇವೋ ದ್ವರಾಮ್ಯಹಂ, ನಾನು ಸತ್ಯವನ್ನು ಎತ್ತಿ ಹಿಡಿಯುತ್ತೇನೆ. ಇದೆಲ್ಲ ದಸರಾ ಉತ್ಸವದ ಮೆರವಣಿಗೆಯ ಚಿತ್ರಗಳು. ಕ್ಯಾನ್ವಾಸ್ ಆಯಿಲ್ ಪೇಂಟಿಂಗ್ ಬೇಸ್ಡ್ ಆನ್ ಫೋಟೋ, ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಯಿಂದ ಕಲರ್ ಪೇಂಟಿಂಗ್ ಮಾಡಿರೋವಂಥದ್ದು. ಇದು ಯಾವುದೂ ಇಮ್ಯಾಜಿನರಿ ಪೇಂಟಿಂಗ್ ಅಲ್ಲ, ಆ್ಯಕ್ಚುಯಲ್ ರಿಯಲ್ ಪರ್ಸನ್ಸ್. ಪ್ರತಿಯೊಂದು ಫೇಸ್ ನೋಡ್ಬೋದು, ಈವನ್ ಬಿಲ್ಡಿಂಗ್ ಮೇಲೆ ನೋಡ್ಬೋದು, ಫುಟ್ಪಾತ್ ಮೇಲೆ ನೋಡ್ಬೋದು, ಇನ್ಕ್ಲೂಡ್ ಪ್ರಾಣಿಗಳ ಸಹಿತ ಎಲ್ಲ ಅಸಲಿ. ಸ್ಪೆಷಾಲಿಟಿ ಏನಪ್ಪ ಅಂದರೆ ಇದರಲ್ಲಿ 3D 2D ಎಫೆಕ್ಟ್ಸ್ ಇದೆ. ಇದೇ ಮೈಸೂರಿನ ಅರಮನೆಯಲ್ಲಿ ಮೆರವಣಿಗೆ ಚಿತ್ರಗಳ ಸ್ಪೆಷಾಲಿಟಿ. ಇದನ್ನು 6 ಜನ ಆರ್ಟಿಸ್ಟು 13 ವರ್ಷ ಪೇಂಟ್ ಮಾಡ್ತಾರೆ. ಮೇಯ್ನ್ಲಿ ಆರ್ಟಿಸ್ಟ್ ಹೆಸರು ಕೇಶವಯ್ಯ ನಾಗರಾಜು, ಸುಬ್ರಹ್ಮಣ್ಯಂ ರಾಜು, ವೈ ನಾಗರಾಜು, SR ಅಯ್ಯಂಗಾರ್ ಮತ್ತು ಸ್ವಾಮಿ. 6 ಜನ ಆರ್ಟಿಸ್ಟು 13 ವರ್ಷ ಪೇಂಟ್ ಮಾಡ್ತಾರೆ. ಇದರಲ್ಲಿ 3D ಪೇಂಟಿಂಗ್ಸು. ಇಲ್ಲಿ ನೋಡಿ, ಮೊದಲನೇ ಅವ್ರು ನಿಂತಿದ್ದಾರೆ ನೋಡಿ, ಡ್ರಮ್ ಮೇಜರ್, ಅವ್ರ ಬಾಡಿ ಮತ್ತು ಶೂ ಪಾಯಿಂಟ್ ನೋಡಿ ನಮ್ಮ ಕಡೆ ಇದೆ, ಶ್ಯಾಡೋ ಲೆಫ್ಟಿಗಿದೆ ನೋಡಿ, ಮತ್ತು ಬಿಲ್ಡಿಂಗ್ ಫ್ಲ್ಯಾಟ್ ಇದೆ. ನೀವು ಆ ಕಾರ್ನರ್ಗೆ ಬಂದು ನೋಡಿ, ಶ್ಯಾಡೋ ಒಂದು ಕಡೆ ಹೋಗುತ್ತೆ, ಬಾಡಿ ಶೂ ಪಾಯಿಂಟ್ ಆ ಕಡೆ ಬರುತ್ತೆ, ಬಿಲ್ಡಿಂಗ್ ಡೈರೆಕ್ಷನು ಆ ಕಡೆ ಬರುತ್ತೆ. ಕಾರ್ನರ್ಗೆ ಬರಬೇಕು. ಈಗ ಕಾರ್ನರ್ಗೆ ಬನ್ನಿ. ಈಗ ನೋಡಿ, ಈಗ ಶ್ಯಾಡೋ ಈಗ ಲಂಬ ಆಯಿತು ನೋಡಿ, ಶ್ಯಾಡೋ ಲಾಂಗರ್ ಆಯಿತು. ಅವ್ರ ಶೂ ಪಾಯಿಂಟು ಬಾಡಿ ಈ ಕಡೆ ಬಂತು, ಬಿಲ್ಡಿಂಗ್ ಡೈರೆಕ್ಷನ್ ಈ ಕಡೆನೇ ಬಂತು. ಇವರೆಲ್ಲ ಏನು ಬ್ರಿಟಿಷ್ ಡ್ರೆಸ್ನಲ್ಲಿದ್ದಾರೆ, ಇವರೆಲ್ಲ ಸಬಾರ್ಡಿನೇಟ್ ಅಂದರೆ ಮಹಾರಾಜ. ಸೇಮ್ ಎಫೆಕ್ಟ್ ನೋಡಿ ಈ ಬಿಲ್ಡಿಂಗ್ನಲ್ಲಿ. ಪಬ್ಲಿಕ್ ನೋಡಿ, ಪಬ್ಲಿಕ್ಕು ಬಿಲ್ಡಿಂಗು ಫ್ಲ್ಯಾಟ್ ಇದೆ, ಪ್ಯಾರಲ್ ಇದೆ. ಕಾರ್ನರ್ಗೆ ಬಂದು ನೋಡಿ, ಈಗ ಪಿಲ್ಲರ್ ಟು ಪಿಲ್ಲರ್ ಕಾರ್ನರ್ಗೆ ಬರಬೇಕು ನೋಡಿ. ಪಿಲ್ಲರ್ ಟು ಪಿಲ್ಲರ್ ಬಂದಾಗ ನಿಮಗೆ ಪಬ್ಲಿಕ್ಕು ಮತ್ತು ಬಿಲ್ಡಿಂಗ್ ಡೈರೆಕ್ಷನ್ ಹೀಗೆ ಬಂತು. ಮತ್ತು ಇಲ್ಲಿರೋ ಟೈಲ್ಸ್ ಎಲ್ಲ ನೋಡಿ, ಈ ಟೈಲ್ಸ್ ಎಲ್ಲನೂ ಇಂಗ್ಲಿಷ್ ಟೈಲ್ಸ್. ಇದು ಇಟಾಲಿಯನ್ ವಾಲ್ ಟೈಲ್ಸ್, ಇಂಪೋರ್ಟೆಡ್ ಟೈಲ್ಸ್. ಅದರಿಂದ ಅರಮನೆ ಒಳಗಡೆ ಚಪ್ಪಲಿ ಹಾಕಲ್ಲ ಮಾಡಲ್ಲ ಅಂದರೆ ಈ ಕಾರಣಕ್ಕೆ. ಮತ್ತು ಇನ್ನೊಂದು ಪೇಂಟಿಂಗೋಸ್ಕರ. ಮತ್ತು ಅರಮನೆಯ ಒಳಗಡೆ ಆತ್ಮವಿಲಾಸ ಗಣಪತಿ ಇದೆ. ರಾಜ್ ಪರಿವಾರದವರು ಅರಮನೆಯ ಆತ್ಮವಿಲಾಸ ಗಣಪತಿ ದೇವಸ್ಥಾನ ಇದೆ. ಆ ಕಾರಣಕ್ಕೋಸ್ಕರ ಅರಮನೆ ಒಳಗಡೆ ಚಪ್ರ. ಇದು ಆಕ್ಟಗನ್ ಶೇಪ್ ಮ್ಯಾರೇಜ್ ಹಾಲ್, ಅಷ್ಟಕೋನಾಕೃತಿ ಮಂಟಪ. ಈ ಪಿಲ್ಲರ್ಸು ಮತ್ತು ಆರ್ಚಸ್ ನೋಡಿ, ಎಲ್ಲ ಕಾಸ್ಟ್ ಐರನ್ ಪಿಲ್ಲರ್ಸ್ ಫ್ರಮ್ ಸ್ಕಾಟ್ಲೆಂಡ್. ನೋಡಲಿಕ್ಕೆ ವುಡ್ ಅಥವಾ ಕಾಂಕ್ರೀಟ್ ಥರ ಇದೆ. ಇದೆಲ್ಲ ಕಾಸ್ಟ್ ಐರನ್ ಪಿಲ್ಲರ್ಸು. ಮತ್ತು ಚಾಂಡ್ಲಿಯರ್ ಏನಿದೆ, ಚೆಕ್ ರಿಪಬ್ಲಿಕ್, ಜುಗೋಸ್ಲಾವಾಕಿಯಾ ದೇಶದ, ಈಗಲೂ ವರ್ಕಿಂಗ್ ಕಂಡೀಷನಲ್ಲಿದೆ. ಮತ್ತು ಈ ಥರ ಪಿಲ್ಲರ್ಸ್ ಕೆಳಗಡೆ ಗ್ರನೈಟ್ ಇದೆ. ಇವೆಲ್ಲ ಹಾರ್ಡ್ ಬ್ಲ್ಯಾಕ್ ಗ್ರನೈಟ್. ಮತ್ತು ಡೋರ್ಸ್ ಎಲ್ಲನೂ ಟೀಕ್ ವುಡ್, ಬರ್ಮಾ ಟೀಕ್. ಇಯರ್ಲಿ ಒಂದು ಪಾಲಿಶ್ ಆಗುತ್ತೆ, ಅದರಿಂದ ಹೊಸ ರೀತಿ ಕಾಣಿಸುತ್ತೆ. ಪ್ರತಿ ಬಾಗಿಲುಗಳ ಮೇಲೂ ಕೂಡ ಲಕ್ಷ್ಮೀ ದೇವಿ, ವಿಜಯಲಕ್ಷ್ಮೀ ದೇವಿ ಕಾರ್ವಿಂಗ್ಸ್ನ ನೋಡ್ಬೋದು. ಈ ಎಲ್ಲ ಕಾರ್ವಿಂಗ್ಸ್ನ ಕರ್ನಾಟಕದ ಆರ್ಟಿಸ್ಟು ಶಿವಮೊಗ್ಗದ ಹತ್ರ ಹೊಸಬಾಳೆ ಅಂತಿದೆ, ಸಾಗರ ಹೊಸಬಾಳೆ, ಚೆನ್ನೈನವರ ಕುಟುಂಬ ಮಾಡಿರೋಂಥದ್ದು. ಹೊಸಬಾಳೆ ಚೆನ್ನೈನವರು.
ಚಿತ್ರಗಳೇ ಇದು ಸಿಟಿ ಸೆಂಟ್ರಲ್ ಇರೋದು. ನೋಡಿ ಅರಮನೆ ಒಳಭಾಗದಲ್ಲಿ ಈ ಭಾಗದಿಂದಲೇ ನಿಮಗೆ ಗಾಳಿ ಬರುತ್ತೆ. ಹೌದು. ಇಲ್ಲಿ ಯಾವುದೋ AC ಇಲ್ಲ. ಹೌದು. ಇದೇನಪ್ಪ ಅಂದರೆ ಸೌತ್ ಈಸ್ಟ್ ಮೇಲ್ಗಡೆ ಬಿಟ್ಟಿದೆ, ಅಲ್ಲಿಂದ ಬರತಕ್ಕಂಥ ಗಾಳಿ. ಓಹೋ, ಚೆನ್ನಾಗಿ ಗಾಳಿ ಇದೆ ಅಲ್ಲಿ. ಹೌದು. ಇಲ್ಲಿ ನೋಡಿ, ಇಲ್ಲಿ ಲಿಫ್ಟ್ ಕೂಡ ಇದೆ. ಹೌದು. ಈ ಲಿಫ್ಟು ಇಂಗ್ಲೆಂಡ್ ವೀಕ್ಲಿ ಚೆಕಪ್ ಮಾಡ್ತಾರೆ, ವರ್ಕಿಂಗ್ ಕಂಡೀಷನ್. ಇನ್ನೂ ವರ್ಕಿಂಗ್ ಕಂಡೀಷನ್. ಹೌದು. ನೋಡಿ ಈಗಲೂ ಗಾಳಿ ಹಿಂಗೆ ಬರ್ತಾ ಇದೆ ಅಂದರೆ ಇದೊಂದೇ ಭಾಗದಲ್ಲಿ ಬರೋದು, ನಿಮಗೆ ಇದೆಲ್ಲೂ ಬರೋಲ್ಲ ಗಾಳಿ. ಈ ಗಾಳಿ ಬರೋದಕ್ಕಂತ ಐಡಿಯಾ ಮಾಡಿದ್ದೇನೆ ರಾಘವಲು ನಾಯ್ಡು. ಓಕೆ. ನಿಮಗೆ ಈ ಭಾಗದಲ್ಲಿ ಬಿಟ್ಟರೆ ನೆಲ್ಲೋ ನಿಮಗೆ ಗಾಳಿ ಬರೋದು. ನೋಡಿ ಇವರು 24th ಮಹಾರಾಜ ಕೃಷ್ಣರಾಜ ಒಡೆಯರ್ ಅರಮನೆ ಕಟ್ಟಿಸಿದಂಥವ್ರು. ಇವರ ಬ್ರದರ್ ಇವರು ಬೆಂಗಳೂರಿನಲ್ಲಿ ಕಂಠೀರವ ಸ್ಟೇಡಿಯಂ ಇದೆ, ಇವರ ಹೆಸರಲ್ಲೇ ಮಾಡಿ. ಮತ್ತು ಇವರ ತಂದೆ ರೆಡ್ ಟರ್ಬನ್ ಚಾಮರಾಜ ಒಡೆಯರ್, ಅವ್ರ ತಂದೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಆಫ್ಟರ್ ಟಿಪ್ಪು ಸುಲ್ತಾನ್ ಬರೋವರೇ ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಆಫ್ಟರ್ ಟಿಪ್ಪು ಸುಲ್ತಾನ್. ಮತ್ತು ಇದು ಮಹಾರಾಜನ ತಾಯಿ. ಆ್ಯಕ್ಚುಲಿ ಅರಮನೆಯ ಫೌಂಡರ್ ಇವರೇನೆ. ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಟೈಮಲ್ಲಿ ಕಂಪ್ಲೀಟ್ ಆಗೋದ್ರಿಂದ ಅವ್ರ ಹೆಸರು ತಗೊಳ್ಳೋದು ನಾವು. ಇದು ಕೂಡ 3D ಪೇಂಟಿಂಗ್ ಇದೆ ನೋಡಿ. ಸ್ಯಾರಿ ಬಾರ್ಡರ್, ಚೇರ್ ಡ್ಯಾಶನ್, ಕಣ್ಣು ಎಲ್ಲ ಈ ಕಡೆ ಇದೆ. ನೀವು ಕಾರ್ನರ್ ಬಂದು ನೋಡಿ, ಇನ್ಕ್ಲೂಡಿಂಗ್ ಚೇರ್ ಸಮೇತ ಆ ಕಡೆ ಟರ್ನ್ ಆಗುತ್ತೆ. ನಮ್ಮ ಜೊತೆನೇ ಕಾಣುತ್ತೆ. ಹೌದು ಸರ್. ನೋಡಿ 24ನೇ ಮಹಾರಾಜರ ಎಲ್ಡರ್ ಸಿಸ್ಟರ್ ಜಯಲಕ್ಷ್ಮಿ ಉಂಡಿ ಅಂತ, ಇವರು ಮದುವೆ ಟೈಮಲ್ಲಿ ಹಳೆ ಅರಮನೆ ಸುಟ್ಟೋಗುತ್ತೆ. ಆದರೆ ಯಾರಿಗೂ ಏನೂ ಆಗಲ್ಲ, 40% ಸುಟ್ಟೋಗುತ್ತೆ. ಇನ್ನು 60 ಭಾಗ ನೆಲಸಮ ಮಾಡಿ ಹೊಸ ಅರಮನೆನ ಮತ್ತೆ ಅದೇ ಕೃಷ್ಣರಾಜ ಒಡೆಯರ್ ನಮ್ಮಲ್ಲಿ ನೋಡೋದನ್ನು ದೊಡ್ಡ ಪಿಕ್ಚರು. ಇನ್ನು ಉಳಿದಂತೆ ಇವರು ಅದೇ ಮಹಾರಾಜರು ಕೃಷ್ಣರಾಜ ಒಡೆಯರು. ಇವರು ಜಯಚಾಮರಾಜ ಒಡೆಯರು, ಎಕ್ಸ್ ಗವರ್ನರ್ ಆಫ್ ಕರ್ನಾಟಕ, ತಮಿಳುನಾಡಿಗೂ ಗವರ್ನರ್ ಆಗಿರ್ತಾರೆ. ಮತ್ತು ಇದು ಮಹಾರಾಜರ ಬ್ರದರ್. ಆ್ಯಕ್ಚುಲಿ ಇವರು ದತ್ತುಪುತ್ರ ಜಯಚಾಮರಾಜ ಒಡೆಯರು ಮಹಾರಾಜ. ಇಲ್ಲಿರ್ತಕ್ಕಂಥದ್ದು ರಾಜಾ ರವಿವರ್ಮನ ಒರಿಜಿನಲ್ ಪೇಂಟಿಂಗ್. ರಾಜಾ ರವಿವರ್ಮ ಅವ್ರದ್ದು ಇಲ್ಲಿ ಅರಮನೆಯಲ್ಲಿ 2 ಪೇಂಟಿಂಗ್ಗಳಿದ್ದಾವೆ. ಒಂದು ಇಲ್ಲಿದೆ, ಮತ್ತಿನ್ನೊಂದು ಮೇಲ್ಗಡೆ ಸೀತಾ ಸ್ವಯಂವರದಿದೆ. ಅದೇ ಕಡೆ ಪೇಂಟಿಂಗು ಯಾರ್ದು ರಾಜಾ ರವಿವರ್ಮ ಅವ್ರದ್ದು. ಅದಾದಮೇಲೆ ಅವ್ರದ್ದು ಡೆತ್ ಆಗುತ್ತೆ 1906ಅಲ್ಲಿ. ಇನ್ನು ಉಳಿದಂತೆ ಇಲ್ಲಿರೋದೆಲ್ಲ ಸ್ಥಳೀಯ ಕಲಾವಿದರ ಪೇಂಟಿಂಗ್ಸ್ ಇದೆ. ಇದು ಬ್ರಿಟಿಷ್ ಆರ್ಟಿಸ್ಟ್ ಪೇಂಟಿಂಗು. ಫರಾರ್ಡ್ ಸ್ಪೀಡ್ ಅನ್ನೋ ಪೇಂಟ್ ಮಾಡಿರೋದು, ಅದು ಕಿಂಗ್ ಎಡ್ವರ್ಡ್ ಮತ್ತು ವೈಫ್ ಅಲೆಕ್ಸಾಂಡ್ರಾ. ಬೇಸಿಕಲಿ ಅದು ವುಡ್ ಫ್ರೇಮ್, ಅದ್ರ ಮೇಲೆ POP, ಅದರ ಮೇಲೆ ಗೋಲ್ಡ್ ಡಸ್ಟ್, ರಿಯಲ್ ಗೋಲ್ಡ್ ಡಸ್ಟ್. ಇದು ಮತ್ತಾಗೆ ಮಹಾರಾಜ ಸಿಸ್ಟರ್ಸ್. ಇನ್ನು ಉಳಿದಂತೆ ಇದೆಲ್ಲನೂ ಗಿಫ್ಟ್ ಆ್ಯಂಡ್ ಇನ್ವಿಟೇಷನ್ ಬಾಕ್ಸಸ್. ಇದು ಯಾವುದು ಜ್ಯುವೆಲ್ರಿ ಬಾಕ್ಸಸ್ ಇಲ್ಲ. ಮೊದಲೆಲ್ಲ ಇಂಥ ಬಾಕ್ಸಸ್ಸಲ್ಲೇ ಗಿಫ್ಟ್ ಮತ್ತು ಇನ್ವಿಟೇಷನ್ ಕೊಡ್ತಾಯಿದ್ರು. ಇದೆಲ್ಲ ಒಂದೇ ಟೈಮ್ ಯೂಸ್ ಮಾಡಿರೋದು. ಸ್ಯಾಂಡಲ್ವುಡ್ ವಿತ್ ಐವರಿ. ಕೆಳಗಡೆ ನೋಡಿ, ಸ್ಟೂಲಿನ ಕೆಳಗಡೆ ರಿಯಲ್ ಬೈಸನ್ ಲೆಗ್ಸ್ ನೋಡ್ಬೋದು. ಈ ಕಾರ್ನರಿಂದ ಈ ಪೇಂಟಿಂಗ್ ನೋಡಿ, ಇದು ದಸರಾ ಪ್ರೊಫೆಷನ್ ಮೇನ್ ಅಟ್ರಾಕ್ಷನ್. ಇದು ಮೊದಲ ರಾಜರು ಈ ಥರ ಆನೆ ಮೇಲೆ ಅಂಬಾರಿನಲ್ಲಿ ಕೂತಾಯಿದ್ರು. ಆ ಚಿನ್ನದ ಅಂಬಾರನ್ನು ನಿಮಗೆ ಮುಂದೆ ತೋರಿಸ್ತೀನಿ. ಮತ್ತು ಡೈರೆಕ್ಷನ್ ನೋಡಿ, ಎಲಿಫೆಂಟ್ಸು, ಪೆಟಲ್ಸು, ಅಕ್ಕಪಕ್ಕ ರೆಡ್ ಕಲರ್ ಡ್ರೆಸ್ ನಿಂತಿರೋರು ಡೈರೆಕ್ಷನ್ ಎಲ್ಲ ನಮ್ಮ ಕಡೆಗಿದೆ. ಶ್ಯಾಡೋ ನೋಡಿ, ಬಟ್ ನಮ್ಮ ಆಪೋಸಿಟ್ಗಿದೆ. ಆ ಕಡೆ ಬಂದು ನೋಡಿ, ಆ ಕಡೆ ಫುಲ್ ತಾನೆ. ಈ ಒಂದು ಪೇಂಟಿಂಗ್ ಮಾಡೋಕ್ಕೆ 5 ವರ್ಷ ತೊಗೊಂಡ್ರು ಲೋಕಲ್ ಆರ್ಟಿಸ್ಟ್ ಕೇಶವಯ್ಯ. ಇನ್ನೆಲ್ಲ ಉಳಿದಂತೆ ಎಲ್ಲ 13 ವರ್ಷ. 6 ಆರ್ಟಿಸ್ಟ್, ಡಿಫ್ರೆಂಟ್ ಪೇಂಟಿಂಗು, ಡಿಫ್ರೆಂಟ್ ಆರ್ಟಿಸ್ಟ್, ಡಿಫ್ರೆಂಟ್ ಆಗಿ. ಮತ್ತು ಅಗೇನ್ ಇದೆಲ್ಲ ಟೀಕ್ ವುಡ್ ಡೋರ್ಸ್ ನೋಡ್ಬೋದು. ರಾಜ್ ಪರಿವಾರದ ಮಹಿಳೆಯರು ಕೂರ್ತಕ್ಕಂಥ ಆನೆ ಸಾರೋಟು. ಆ ಬೆಳ್ಳಿ ರಥ ಈಗಲೂ ಯೂಸ್ ಮಾಡ್ತಾರೆ. ಅದು ಪ್ರೈವೇಟ್ ಪ್ರಾಪರ್ಟಿ, ರಾಯಲ್ ಫ್ಯಾಮಿಲಿ. ಈಗಲೂ ಇದೆ. ಈಗಲೂ ಇದೆ ಸರ್. ಈ ಪೇಂಟಿಂಗಲ್ಲಿ ಅರಮನೆಯ ಮುಖ್ಯದ್ವಾರ ಜಯಮಾರ್ತಾಂಡ ಮಾರ್ಗ ನೋಡ್ಬೋದು. ಈ ಮಾರ್ತಾಂಡ ಮಾರ್ಗ ಗೇಟ್ ಡೈರೆಕ್ಷನ್ ನೋಡಿ, ಫ್ಲ್ಯಾಟ್ ಆಪೋಸಿಟ್ ಇದೆ. ಕುದುರೆ ಗಾಡಿ ಮುಂದ್ಗಡೆ ಮೂವ್ ಆಗ್ತಾ ಇದೆ. ಮತ್ತು ಕುದುರೆಯ ಗಾಡಿಯ ಶ್ಯಾಡೋ ಪ್ಯಾರಲ್ ಆಗಿದೆ. ಎಲ್ಲೂ ನಿಮಗೆ ಡೊಂಕ ಕಾಣಿಸಲ್ಲ, ನೇರ ಹೀಗಿದೆ. ಕಾರ್ನರ್ಗೆ ಬಂದು ನೋಡಿ, ಎಲ್ಲ ಟರ್ನ್ ಆಗುತ್ತೆ ಆ ಕಡೆಗೆ.
ಆನೆ ಸಾರೋಟು ಹೀಗೆ ಬಂತು, ಶ್ಯಾಡೋನು ಹೀಗೆ ಬಂತು, ಆರ್ಚು ಕೂಡ ಹೀಗೆ. ಬೇಸಿಕ್ ಟೆಕ್ನಿಕ್ ಏನಪ್ಪ ಅಂದರೆ 3D ಪೇಂಟಿಂಗ್ದು ಕಲರ್ ಕಾಂಟ್ರಾಸ್ಟ್. ಒಂದು ಸೈಡ್ ಡಾರ್ಕ್ ಕಲರ್ ಕಾಂಟ್ರಾಸ್ಟ್ ಯೂಸ್ ಮಾಡಿರ್ತಾರೆ, ಮತ್ತೊಂದು ಸರಿ ಲೈಟ್ ಕಲರ್ ಕಾಂಟ್ರಾಸ್ಟ್ ಯೂಸ್ ಮಾಡಿರ್ತಾರೆ. ಅದು ಎಕ್ಸಾಂಪಲ್ಲು ನೀವು ಈ ಪೇಂಟಿಂಗಲ್ಲಿ ನೋಡ್ಬೋದು. ಆನೆಯ ಸಾರೋಟಿನ ವೀಲ್ಸ್ ನಮ್ಮ ಕಡೆ ಬರ್ತಾ ಇದೆ, ಅದರಲ್ಲಿ ನೀವು ಲಿಟ್ಲ್ ಬಿಟ್ ಡಾರ್ಕ್ ಆ್ಯಂಡ್ ಲೈಟ್ ಕಲರ್ ಕಾಂಟ್ರಾಸ್ಟ್ ನೋಡ್ಬೋದು. ನೀವು ಸ್ಲೋಲಿ ನೋಡ್ಕೊಂಡು ಬನ್ನಿ, ಅದನ್ನೇ ಫೋಕಸ್ ಮಾಡಿ ವೀಲ್ಸ್ನ. ಇಲ್ಲ, ಈ ವೀಲ್ಸ್ ಇಲ್ಲಿ ಕಾರ್ನರ್ಗೆ ಬಂದರೆ ವೀಲ್ಸ್ ಸ್ಲೋಲಿ ಟರ್ನ್ ಆಗುತ್ತೆ. ಕಲರ್ ಕಾಂಟ್ರಾಸ್ಟ್ ಕಾಣಿಸಲ್ಲ ನಿಮಗೆ, ಬರೀ ಕಲರ್ ಕಾಣಿಸುತ್ತೆ. ನೋಡಿ, ಕಾಂಟ್ರಾಸ್ಟ್ ಕಾಣಿಸ್ತಾ ಇಲ್ಲ ನಿಮ್ಗೆ, ಈಗ ಕಲರ್ ಮಾತ್ರ ಕಾಣಿಸ್ತಾ ಇದೆ. ವೀಲ್ಸ್ ಈ ಕಡೆ ಟರ್ನ್ ಆಯಿತು, ಮುಂಚೆ ಆ ಕಡೆ ಮೂವ್ ಆಗ್ತಾ ಇತ್ತು. ಇಲ್ಲಿ ಲಾಸ್ಟ್ನಲ್ಲಿ ಆ್ಯಂಬುಲೆನ್ಸ್ ಕ್ಯಾರೇಜು ಕೂಡ ಬಂದಿದೆ. ಆಗಿನ ಕಲ್ಪನೆ, ಆ್ಯಂಬುಲೆನ್ಸ್ ಕಲ್ಪನೆ ಆವಾಗಲೇ ಇತ್ತು, ಆವಾಗಲೂ ಎಮರ್ಜೆನ್ಸಿಗೆ ಯೂಸ್ ಮಾಡ್ತಾರೆ. ಇದು ವಿಜಯದಶಮಿ ಆದ ನಂತರ 2 ದಿನ ಆದ ನಂತರ ನಡೆಯೋ ಉತ್ಸವ ಚಾಮುಂಡಿ ಬೆಟ್ಟದಲ್ಲಿ. ಖುದ್ದು ಮಹಾರಾಜರೇ ರಥವನ್ನು ಎಳಿತಾ ಇದ್ದಾರೆ ನೋಡಿ ಇಲ್ಲಿ. ಜೈ ಚಾಮರಾಜ ಒಡೆಯರು. ಇಲ್ಲಿ ಕುಸ್ತಿ ಅಖಾಡ ನೋಡ್ಬೋದು. ಆಮೇಲೆ ಅದಕ್ಕೆ ಮುಂಚೆ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಏನಿದೆ ಲಾಕ್ಸ್ ಇದೆ, ಅದೆಲ್ಲ ಎಲೆಕ್ಟ್ರಿಕ್ ಕೇಬಲ್ಸು. ಆಗ್ಲಿಂದಲೇ ಕನ್ಸೀಲ್ಡ್ ಇತ್ತು, ಆಗ್ಲಿಂದಲೇ ಎಲೆಕ್ಟ್ರಿಸಿಟಿ ಬಗ್ಗೆ ನಿಮಗೆ ಮುಂದೆ ಹೇಳ್ತೀನಿ ನೋಡಿ. ಇದು ಹೋಲೋ ಬ್ರಾನ್ಸ್ ಜಾಗ್ವಾರ್ಸ್ ಫ್ರಮ್ ಸ್ಕಾಟ್ಲೆಂಡ್. ನೋಡಲಿಕ್ಕೆ ಸಾಲಿಡ್ ಸ್ಟೋನ್ ಥರ ಇದೆ, ಆ್ಯಕ್ಚುಲ್ ಇದು ಹೋಲೋ. ಇದೇ ಥರ ಆರಿದೆ, ಹೊರಗಡೆ ಆರಿದೆ, ಅದು ಕೂಡ ಸ್ಕಾಟ್ಲೆಂಡಿಂದ ತರಿಸಿದೆ. ಮೇಲ್ಗಡೆ ನೋಡಿ ಮೆಟಾಲಿಕ್ ಫಾರ್ಮ್ ಫ್ಲ್ಯಾಗ್ ಇಲ್ಲಿಂದ ಕ್ಲಿಯರಾಗಿ ಕಾಣಿಸುತ್ತೆ. ಹೌದು, ಪಂಚ್ ಕಳಶನೂ ಕಾಣಿಸುತ್ತೆ ನೋಡಿ. ಅದು 2.4 kg ಗೋಲ್ಡ್. ಫುಲ್ ಫ್ಲ್ಯಾಗ್ ಅಲ್ಲ, ಬರೀ ಫ್ಲ್ಯಾಗ್ ಮಾತ್ರ, ನಾಟ್ ಕಡ್ಡಿ. ಓಕೆ, ಬರೀ ಫ್ಲ್ಯಾಗ್ ತಗೊಳ್ಳೋದು. ಇದು ಮೊದಲು ಡ್ರೆಸ್ಸಿಂಗ್ ರೂಮ್ ಆಗಿತ್ತು. ಈಗ ಚೇರ್ಸ್ ಇಟ್ಟಿದ್ದಾರೆ, ಅದರಲ್ಲಿ 2 ಕ್ರಿಸ್ಟಲ್ ಇದೆ, ಒಂದು ಸಿಲ್ವರ್ ಇದೆ, ಮತ್ತೊಂದು ಸಿಲ್ವರ್ ಮುಂದ್ಗಡೆ ತೋರಿಸ್ತೀನಿ. ಅದು ಕ್ರಿಸ್ಟಲ್ ಗೆಸ್ಟ್ ಕೊಡೋದಕ್ಕೆ. ಇದು ರಾಯಲ್ ಫ್ಯಾಮಿಲಿ ಸಿಲ್ವರ್. ಮಧ್ಯದಲ್ಲಿ ದಸರಾ ಮೆರವಣಿಗೆಯ ಪೇಂಟಿಂಗ್ ವಿತ್ ಆನೆಯ ದಂತದ ಫ್ರೇಮ್. ಮಧ್ಯದಲ್ಲಿ ಮಹಾರಾಜರು, ಒರಿಜಿನಲ್ ಆನೆ ದಂತ, ಮೇಲ್ಗಡೆ ಮಹಾರಾಜರ ಎಂಬ್ಲಮ್, ಗಂಡಬೇರುಂಡ. ಒಳಗಡೆ ಇರ್ತಕ್ಕಂಥ ಏನು ಆನೆ ಇದೆ, ಆ ಆನೆಯ ಹೆಸರು ಗಜೇಂದ್ರ. ಅದು ಸತ್ತ ನಂತರ ಅದರ ಆನೆ ದಂತರ ನೆನಪಿಗೋಸ್ಕರ ಇಲ್ಲಿ ಇದು ಮಾಡಿದ್ದಾರೆ. ಸೀಲಿಂಗ್ ಎಲ್ಲ ನೋಡಿ, ಎಲ್ಲ ಈಗ ಮಾಡಿ. ಇದ್ರ ಹಿಂಭಾಗನೂ ರಾಯಲ್ ಫ್ಯಾಮಿಲಿ. ಇವೆಲ್ಲ ರೆಸಿಡೆನ್ಷಿಯಲ್. ಇದು ಇದ್ರ ಹಿಂಭಾಗ. ಒಳಗಡೆ ಸ್ಟಫ್ಡ್ ಎನಿಮಲ್ಸು, ಅವರ ಆಯುಧಗಳು, ಆಮೇಲೆ ಗರಡಿಲಿ ಉಪಯೋಗಿಸ್ತಾರಲ್ಲ ವ್ಯಾಯಾಮಕ್ಕೆ, ಆ ಥರ ಸಲಕರಣೆಗಳೆಲ್ಲ ಇದ್ದಾವೆ. ಅದು ಪ್ಯೂರ್ಲಿ ರಾಯಲ್ ಫ್ಯಾಮಿಲಿ ಪ್ರೈವೇಟ್ ಪಾರ್ಟ್. ಅದು ನೋಡಿ, ಇಲ್ಲಿ ಮಧ್ಯದಲ್ಲಿ ಒಂದು ಎತ್ತು ಕಾಣಿಸ್ತಾ ಇದೆ ನೋಡಿ, ಬುಲ್. ಹೌದು, ಅದ್ರ ಕಣ್ಣು, ಕಿವಿ, ಕೊಂಬು ಡೈರೆಕ್ಷನ್ ನೋಡಿ ಈ ಕಡೆ ಇದೆ. ಕಾರ್ನರ್ ಬನ್ನಿ. ನೋಡಿ ಡೈರೆಕ್ಷನ್ ಫುಲ್ ಇದೆ. ಹೌದು, ಸೇಮ್ ಅದೇ ಥರ ಇಲ್ಲಿ ಹಿಂದೆ ಬನ್ನಿ ನೋಡಿ, ಕುದುರೆಗಳೆಲ್ಲ ಹೀಗೆ ಬರ್ತಾ ಇದ್ದಾವೆ. ಇಲ್ಲಿ ಬಂದಿದೆ. ಫುಲ್ ಡೈರೆಕ್ಷನ್. ಚರ್ಚಿಲಿಂದ 2 ಕಿಲೋಮೀಟರ್. ಅಲ್ಲಿ ನೋಡ್ಬೋದು ಮಹಾರಾಜರ ಕಾರು, ರೋಲ್ಸ್ ರಾಯ್ಸ್ ಅವಾಗಲೇ ಇದ್ದಿದ್ದು ಮಹಾರಾಜರ ಪೇಂಟಿಂಗಲ್ಲಿ ನೋಡ್ಬೋದು. ಈ ಪೇಂಟಿಂಗಲ್ಲಿ ನೋಡಿ, ಇಲ್ಲಿ ಪೇಂಟಿಂಗ್ ನೋಡಿ ಈ ಕಡೆ ಇದೆ, ಹೆಂಚು ಮಧ್ಯದಲ್ಲಿ ಪೇಂಟಿಂಗ್ ಎಲ್ಲ ಈ ಕಡೆ ಇದೆ. ಕಾರು ಬನ್ನಿ. ಎಲ್ಲ ದಸರಾ ಮೆರವಣಿಗೆನ ಪೇಂಟಿಂಗ್ಸ್, ಕ್ಯಾನ್ವಾಸ್ ಆಯಿಲ್ ಪೇಂಟಿಂಗ್, ವೆಜಿಟೇಬಲ್ ಕಲರ್ಸ್. ಹೌದು, ಇದೆಲ್ಲ ಹ್ಯಾಂಡ್ ಪಾಲಿಶ್ಡೇನೆ ಫುಲ್ಲು ನಿಮಗೆ ಕಾಣ್ತಕ್ಕಂಥದ್ದು. ಇದೆಲ್ಲ ಲೋಕಲ್ ಗ್ರಾನೈಟ್ಸ್. ಓಕೆ, ಇಲ್ಲಿ ಒಟ್ಟು 7 ಕ್ಯಾನನ್ಸ್ ಫಿರಂಗಿಗಳಿದೆ. ಇದು ಬ್ರಿಟಿಷರು ಮಹಾರಾಜರಿಗೆ ಗಿಫ್ಟಾಗಿ ಕೊಟ್ಟಿದ್ದು 1883ರಲ್ಲಿ. ಬಟ್ ಬಿಫೋರ್ 1883 ಇದು ಟಿಪ್ಪು ಸುಲ್ತಾನ್ ಅರಮನೆಯಲ್ಲಿ ಇದ್ದಿದ್ದು. ಆ ಟಿಪ್ಪು ಸುಲ್ತಾನ್ ಅರಮನೆ ಶ್ರೀರಂಗಪಟ್ಟಣದಲ್ಲಿ ಅದು ಡೆಮಾಲಿಷ್ ಆದ ನಂತರ ಬ್ರಿಟಿಷರು ಹೋಗುತ್ತೆ. ಬ್ರಿಟಿಷರು 1883ರಲ್ಲಿ ಇದನ್ನು ಈ ರೀತಿಯಲ್ಲಿ ಕೊಡ್ತಾರೆ. ಭಾಳ ಹಳೆಯ ಕ್ಯಾನನ್ಸ್ ಇವೆಲ್ಲ. ಬಟ್ ರೆಕಾರ್ಡ್ ಪ್ರಕಾರ ನೋಡೋಕೆ ಹೋದರೆ 1883ನಲ್ಲಿ ಕೊಟ್ಟಿದ್ದೆ ಗಿಫ್ಟ್. ಈಗಲೂ ನವರಾತ್ರಿಯಲ್ಲಿ ಸ್ಯಾಲ್ಯುಟೇಷನ್ಸ್ಗೋಸ್ಕರ ಯೂಸ್ ಮಾಡ್ತಾರೆ ವಿಜಯದಶಮಿ. ಅಂದರೆ ಗಿಫ್ಟ್ ಕೊಟ್ಟಿದ್ದು 1883, ಆದರೆ ಮುಂಚೆನೇ ಹಳೆ ಭಾಳ. ಅಂದರೆ ಕೆಲವೊಂದು ಹಿಸ್ಟ್ರಿಗಳು ನಿಮಗೆ ಎಲ್ಲನೂ ರೆಕಾರ್ಡ್ ಆಗಿರೋದಿಲ್ಲ. ಬಟ್ ಕೆಲವೊಂದು ನಮ್ಮ ಜನ್ರೇಷನ್ ಟು ಜನ್ರೇಷನ್ ಒಬ್ಬರು ಪಾಸ್ ಮಾಡ್ತಾ ಹೋಗ್ತಾರೆ, ನಾವು ಅದನ್ನು ಕ್ಯಾರಿ ಮಾಡಬೇಕು ಅಷ್ಟೇ.
ಇಲ್ಲಿರ್ತಕ್ಕಂಥ ಕೇರಳ ತ್ರಿಶೂರ್ಪುರಂ ಫೆಸ್ಟಿವಲ್ ಮಾಡೆಲ್ ಇದು ಕೇರಳದವ್ರು ಕೊಟ್ಟಿದ್ದು. ಆನೆ ಮುಂಭಾಗ, ಆನೆ ಅಕ್ಕಪಕ್ಕ ಏನಿದ್ದಾವೆ ಅದು ದಂತದ ಬೊಂಬೆಗಳು. ಇದು ಅಲ್ಲಿ ಪಕ್ಕದಲ್ಲಿರೋದು ಶ್ರೀಲಂಕಾದವ್ರು ಕೊಟ್ಟಿದ್ದು ಮಹಾರಾಜರಿಗೆ ಅಫಿಷಿಯಲ್ ಟೂರ್ ಹೋದಾಗ ಶ್ರೀಲಂಕಾದವ್ರು ಕೊಟ್ಟಿದ್ದು ಕೃಷ್ಣ, ರುಕ್ಮಿಣಿ, ಸತ್ಯಭಾಮೆ. ನೆಕ್ಸ್ಟು ಇಲ್ಲಿ ರಾಮ, ಸೀತಾ, ಲಕ್ಷ್ಮಣ ಮತ್ತು ಹನುಮ ಇದು ಮಲೇಷ್ಯಾದವ್ರು ಕೊಟ್ಟಿದ್ದು. ಅದು ಸ್ಟೈಲ್ ನೋಡೋದೇ ಗೊತ್ತಾಗ್ಬಿಡುತ್ತೆ ನಿಮಗೆ. ನಾರ್ಮಲ್ ನಮ್ಮ ದೇಶದಲ್ಲ, ಅದು ಕೂಡ ಶ್ರೀಲಂಕಾ. ನಾವು ಶ್ರೀಲಂಕಾದ ವ್ಯತ್ಯಾಸ ಇರ್ತದೆ ಒಂದು ಚಿತ್ರದಲ್ಲಿ. ಈಗಲೂ ನವರಾತ್ರಿನಲ್ಲಿ ಇಲ್ಲೆಲ್ಲ ಬೊಂಬೆ ಪೂಜೆ ನಡೆಯುತ್ತೆ. ಇಲ್ಲಿ ನಡೆಯುತ್ತಲ್ಲ. ಇದು ಚಿನ್ನದ ಅಂಬಾರಿ, ಪ್ರತಿ ದಸರಾದ ಪ್ರಮುಖ ಆಕರ್ಷಣೆ. ಇದರಲ್ಲೇ ಚಾಮುಂಡಿ ಮುಖನ ತೊಗೊಂಡು ಹೋಗೋದು ದಸರಾದಲ್ಲಿ. ಮುಂಚೆ ಎಲ್ಲ ಮಹಾರಾಜರು ಕೊಡ್ತಾಯಿದ್ರು, ಈಗ ಚಾಮುಂಡಿ ಮುಖನ ತೊಗೊಂಡು ಹೋಗ್ತಾರೆ. ಇದು ಒಟ್ಟು ತೂಕ 750 kg, ಗೋಲ್ಡ್ ಕಂಟೆಂಟ್ 80 kg. ಇದು ಮೂಲ ಟಿಪ್ಪು ಸುಲ್ತಾನು ನೆಲಮಾಳಿಗೆಯಲ್ಲಿ ಬಚ್ಚಿಟ್ಟಿರ್ತಾನೆ ಇದನ್ನು. ಮತ್ತೆ ಸಿಂಹಾಸನ ದಿವಾನ್ ಪೂರ್ಣಯ್ಯನವರ ವತಿಯಿಂದ ಇದು ಈಚೆಗೆ ಬರಲಾಗಿ ಮೈಸೂರು ಮಹಾರಾಜರಿಗೆ ಸೇರ್ಕೊಳ್ಳುತ್ತೆ. ಅವಾಗಲಿಂದ ಇದು ಪಬ್ಲಿಕ್ಕಲ್ಲಿ ನೋಡ್ಬೋದು. ಈಗಲೂ ಸಿಂಹಾಸನ ದಸರಾದಲ್ಲಿ ಮಾತ್ರ 20 days ನೋಡ್ಬೋದು ಟೂರಿಸ್ಟ್. ಇನ್ನುಳಿದಂತೆ ಇದು ವರ್ಷ ಪೂರ್ತಿ ಟೂರಿಸ್ಟ್ ನೋಡ್ಬೋದು. 80 kg ಚಿನ್ನದ ಅಂಬಾರಿ. ಇದೆಲ್ಲ ವಿಜಯನಗರದ ಕಾಲಕ್ಕೆ ಸಂಬಂಧಿಸಿದೆ. ನೋಡಿ, ಈ ಮಿರರು ಬ್ರಿಟಿಷ್ ಸ್ಟೈಲ್. ಬ್ರಿಟಿಷರು ಬ್ರಿಟಿಷರು ಈಗಲೂ ಕೆಲವು ಹಳೆ ಮನೆಗಳು ಉಪಯೋಗಿಸ್ತಾ ಇರುವಂಥದ್ದು. ನೋಡಿ, ಇವೆಲ್ಲ ಛತ್ರಿಗಳು ಇಡೋದಕ್ಕೆ, ಬಾಕ್ಸ್ ಕೆಳಗಡೆ ಫುಟ್ವೇರ್ ಇಡೋದಕ್ಕೆ ಇದು ನೋಡ್ಬೋದು ನೀವೆಲ್ಲ. ನಾವು ಇದು ಇಟಾಲಿಯನ್ ಮಿರರ್. ಇಟಾಲಿಯನ್ ಮಿರರ್. ನೀವು ಮಿರರ್ನ ನೋಡ್ಬೋದು. ಏನಕ್ಕೆ ಮಿರರು? ಮಹಾರಾಜರು ಮೆಟ್ಲಿ ನಿಲ್ತಾರೆ ಸೇಫ್ಟಿ ಪರ್ಪಸ್ಗೆ, ಬ್ಯಾಕ್ ಸೈಡ್. ಓ, ಅದಕ್ಕೋಸ್ಕರ. ಬರೀ ನಮ್ಮನ್ನು ನಾವು ನೋಡ್ಕೊಳಕ್ಕಲ್ಲ. ಕೆಳಗಡೆ ಇರ್ತಕ್ಕಂಥದ್ದು ಕ್ಲಿಪ್ಸ್, ಕಾರ್ಪೆಟ್ ಹೋಲ್ಡಿಂಗ್ ಕ್ಲಿಪ್ಸ್. ಕಾರ್ಪೆಟ್ ಹೋಲ್ಡರ್ ಇದು. ಕಾರ್ಪೆಟ್ ಹೋಲ್ಡರು. ಇದು ಟೈಲ್ಸ್ ರೀತಿ ಏನು ಕಾಣ್ತಾ ಇದೆ ಮಾರ್ಬಲ್ಲು. ಹೌದು. ಇಟಾಲಿಯನು, ಇದು ರಾಜಸ್ಥಾನು, ಇದೆಲ್ಲ ಲೋಕಲ್. ಬೆಲ್ಜಿಯಂ ಮಿರರ್ಸ್. ಬೆಲ್ಜಿಯಂ ಮಿರರ್ಸ್. ಏನಿಲ್ಲ ಮಿರರ್ ಇದೆಲ್ಲ ಇದೇ ಸ್ಟ್ರಾಂಗ್ ರೂಮ್. ನಾವೇನು ಹೇಳ್ತೀವಿ ಇದೆಲ್ಲ ನಾವು ನೋಡಿದ ತಕ್ಷಣ ಬರೀ ಮಿರರ್ ಮಾತ್ರ ನೋಡ್ತೀವಿ. ಅದ್ರ ಹಿಂದ್ಗಡೆ ಇನ್ನೊಂದು ಇರುತ್ತೆ. ಇಲ್ಲೂ ಇದೆ ನೋಡಿ. ಆ ಕಡೆನೇ ರಾಯಲ್ ಫ್ಯಾಮಿಲಿ ರೆಸಿಡೆನ್ಷಿಯಲ್. ಇದು ಸ್ಟ್ರಾಂಗ್ ರೂಮ್. ಮೇಲಿಂದ ನೋಡಿ, ಆ ಲ್ಯಾಂಪು ಪ್ಯಾರಿಸ್, ಜರ್ಮನಿದು ಇಂಡಿಯನ್. ಶ್ರೀ ಕೃಷ್ಣರಾಜ ಒಡೆಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್, ರಾಜರ್ಷಿ ಕೃಷ್ಣರಾಜ ಒಡೆಯರ್. ಮಹಾತ್ಮ ಗಾಂಧಿ ಮೈಸೂರಿಗೆ ಭೇಟಿ ಕೊಟ್ಟಾಗ 1934ರಲ್ಲಿ ಇವ್ರ ಕಾರ್ಯಗಳನ್ನ ನೋಡಿ ಇವರಿಗೆ ರಾಜರ್ಷಿ ಅಂತ ಬಿರುದು ಕೊಡ್ತಾರೆ. ಇವರಿಗೆ ಕೊಡೋದಕ್ಕೆ ಭಾಳಷ್ಟು ಜನಪರ ಕೆಲಸಗಳೇ ಕಾರಣ. ಅದನ್ನು ಮುಂದೆ ಹೇಳ್ತೀನಿ ಬನ್ನಿ. ಇದು ಅವರ ಬಾಡಿ ಗಾರ್ಡು. ಅದು 1860ನಲ್ಲಿ ಕೊಟ್ಟಂಥ ಕ್ಲಾಕ್, ಇಂಗ್ಲೆಂಡಿನ ವಿಕ್ಟೋರಿಯಾ. ನೋಡಿ, ಇದೆ ಜಗದ್ವಿಖ್ಯಾತ ರಾಜಾ ರವಿವರ್ಮ ಅವರ ಕಡೆಯ ಪೇಂಟಿಂಗ್. ಸೀತಾ ಸ್ವಯಂವರ. ರವಿವರ್ಮ ಅವ್ರದ್ದು ದೇಹಾಂತಿ ಆಗೋದು 1906ರಲ್ಲಿ. ಆಗೋಕ್ಕೂ ಮುಂಚೆ ಇದೇ ಕಡೆ ಪೇಂಟಿಂಗು. ಮೈಸೂರಿನ ಮಹಾರಾಜರು ಕೊಟ್ಟಂಥ ಪ್ರೋತ್ಸಾಹ ರವಿವರ್ಮಗೆ ಇನ್ಯಾರೂ ಕೊಟ್ಟಿಲ್ಲ ಅಂತ ಇತಿಹಾಸದಿಂದ ನಾವು ತಿಳ್ಕೊಬೋದು. ಇದೇ ಕಡೆ ಪೇಂಟಿಂಗು. ಇದು ಒಂಥರ ನಮಗೆ ಪ್ರತಿ ಬಾರಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಭಾಳ ಭಾವನಾತ್ಮಕವಾಗಿ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಯಾಕೆಂದರೆ ನಾವು ಪ್ರತಿದಿನ ನೋಡೋದು ಜಗದ್ವಿಖ್ಯಾತ ಕಲಾವಿದ ಯಾರು ರವಿವರ್ಮ, ಅವ್ರ ಕಡೆ ಪೇಂಟಿಂಗ್ನ ನಾವು ಪ್ರತಿದಿನ ನೋಡ್ತೀವಲ್ಲ ಅನ್ನೋದೇ ನಮಗೆ ಖುಷಿ. ಮತ್ತು ಇಲ್ಲಿ ಒಟ್ಟು 42 ಪಿಲ್ಲರ್ಸ್ಗಳಿದ್ದಾವೆ. ಇದು ಅರಮನೆಯ ಮತ್ತೊಂದು ಪ್ರಮುಖ ಆಕರ್ಷಣೆ. ನೀವು ಕಮಾನುಗಳನ್ನ ನೋಡಿ, ಎಂಡ್ ತನಕನೂ ನೋಡ್ಬೋದು, ಅಂತ್ಯದವರೆಗೂ ನೋಡ್ತಾ ಹೋಗ್ಬೋದು. ಹೌದು. ಇದರ ಆರ್ಕಿಟೆಕ್ಟ್ ರಾಘವಲು ನಾಯ್ಡು ಅವರು. ಇದರ ವಿಶೇಷತೆ ಮುಂದೆ ಹೇಳ್ತೀನಿ ಬನ್ನಿ. ಮಿರರಲ್ಲೂ ಕೂಡ ನೀವು ನೋಡ್ಬೋದು. ಎಂಡ್ವರೆಗೂ ಕಾಣುತ್ತಲ್ಲ. ಇದ್ರ ಬಗ್ಗೆ ಒಂದು ಸಣ್ಣ ಕತೆ ಹೇಳ್ಬಿಡ್ತೀನಿ. ಕತೆ ಅಂದರೆ ನಡೆದಿರೋಂಥದ್ದು. ರಾಘವಲು ನಾಯ್ಡು ಅವ್ರನ್ನ ಈ ಪ್ಲ್ಯಾನ್, ಅರಮನೆ
ಇಂಟೀರಿಯರ್ ಪ್ಲ್ಯಾನ್ಗೆ ಚರ್ಚೆ ಮಾಡೋದಕ್ಕೆ ಮಹಾರಾಜರು ಕರೆದಿರ್ತಾರೆ. ಚರ್ಚೆ ಮಾಡೋಕ್ಕೆ ಕರೆದಿರ್ಬೇಕಾದ್ರೆ ಲಾಸ್ಟಲ್ಲಿ ಕೊನೆ ಇದರಲ್ಲಿ ಭೋಜನದ ವ್ಯವಸ್ಥೆನೇ ಇರ್ತದೆ. ಭೋಜನದ ವ್ಯವಸ್ಥೆಯಲ್ಲಿ ಈ ರಾಘವೇಂದ್ರ ನಾಯ್ಡು ಅವರು ಯಾವುದೋ ಒಂದು ಇದನ್ನು ತಂದಿರಲ್ಲ, ಪ್ರಿಂಟ್ನ ತಂದಿರೋದಿಲ್ಲ. ಊಟ ಎಲ್ಲ ಆಗ್ಬೇಕಾದ್ರೆ ಆ ಪ್ರಿಂಟ್ನ ತೋರಿಸ್ಬೇಕಾಗಿರ್ತದೆ. ರಾಘವೇಂದ್ರ ನಾಯ್ಡು ಅವರು ಒಂದು ಕಪ್ಪು ಮೊಸರಿದ್ರೆ ಕೊಡಿ ಅಂತಾರೆ. ಊಟ ಎಲ್ಲ ಆಗೋಗಿರುತ್ತಲ್ಲ, ಊಟ ಆಗೋ ಒಂದು ಕಪ್ಪು ಮೊಸರು ಕೊಡಿ ಅಂತಾರೆ. ಆ ಮೊಸರನ್ನ ಆ ತಟ್ಟೆಯ ಒಳಗಡೆ ಹಾಕಿ ಅದರಲ್ಲಿ ಪ್ರಿಂಟ್ ಏನಿರ್ತದೆ ಆ ಪ್ರಿಂಟ್ನ ಅದರಲ್ಲಿ ಚಿತ್ರಿಸ್ತಾರೆ. ಮಹಾರಾಜರು ಏನು ಮಾಡ್ತಾರೆ, ಈ ಪ್ರಿಂಟಲ್ಲಿ ಹಿಂಗಿರ್ತಲ್ಲ ಅಂತ, ಈ ಪ್ರಿಂಟಲ್ಲಿ ಹಿಂಗಿದ್ರೆ ಚೆನ್ನಾಗಿರ್ತಲ್ಲ ಅಂದ್ಬಿಟ್ಟು ಕೈನ ಅಲ್ಲಿಗೆ ಹಾಕ್ತಾರೆ. ಆ ಸುತ್ತಮುತ್ತ ಇದ್ದಂಥ ಗಾರ್ಡ್ಸು ಮಹಾರಾಜರಿಗೆ ನೀನು ಎಂಜಲ್ ತಟ್ಟಲ್ಲಿ ಕೈ ಹಿಡಿಸಿದ್ಯಲ್ಲ ನೀನು ಅಂತ ಕೋಪಗೊಂಡು ಬೈಯಕ್ಕೆ ಬರ್ತಾರೆ. ಆವಾಗ ನಾಲ್ವಡಿ ಕೃಷ್ಣರಾಜ ಹೇಳ್ತಾರೆ, ಇವ್ರು ಹೇಳಿದ್ದು ನನಗೆ ಅರ್ಥ ಆಗ್ತದೆ, ನಿಮ್ಗೆ ಅರ್ಥ ಆಗ್ತದೆ, ನಾನು 10 ನಿಮಿಷ ಚರ್ಚೆ ಮಾಡ್ತೀನಿ ಅಂತಾರೆ. ಮಹಾರಾಜರು ಅವರೇನೆ ಸ್ವತಃ ಅಷ್ಟು ಮಗ್ನರಾಗಿರ್ತಾರೆ ಇವರು ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾರೆ. ನೀವು ಯೋಚನೆ ಮಾಡಿ, ಎಂಜಲ್ ತಟ್ಟೆನಲ್ಲಿ ಅವ್ರು ಕೈ ಹಾಕಿ ಹೀಗೆ ಮಾಡ್ಬೋದಲ್ಲ ಅಂತ ಹೇಳ್ತಾರೆ ಅಂದರೆ, ಒಬ್ಬ ರಾಜನಾಗಿ ಯಾವ ರೀತಿ ಅವ್ರು ಯೋಚನೆ ಮಾಡ್ತಾರೆ, ಕಲೆನ ಯಾವ ರೀತಿ ಆರಾಧಿಸ್ತಾರೆ, ಆ ಒಂದು ಪರಿಣಾಮನೇ ಈಗ ನೋಡ್ತಾ ಇರೋದು ನೀವು. ಎಂಜಲ್ ತಟ್ಟೆನಲ್ಲಿ ಡಿಸೈನ್ ಮಾಡಿದ್ರು, ಆ ಡಿಸೈನ್ನ ಇವತ್ತು ಭಾಳ ಜನ ನೋಡಿ ರುಚಿನ ಆನಂದಿಸ್ತಾ ಇದ್ದಾರೆ. ಬರೀ ರುಚಿನ ಬಾಯಲ್ಲಿ ಆನಂದಿಸೋದಲ್ಲ. ಕೆಲವು ಫಾರಿನರ್ಸ್ ಹೇಳ್ತಾರೆ, ವಿ ನೋ ಇಂಡಿಯಾ ಬೆಟರ್ ದೆನ್ ಇಂಡಿಯನ್ಸ್ ಅಂತ. ಸಾಮಾನ್ಯವಾಗಿ ಇಂಡಿಯನ್ಸ್ ಗೈಡ್ ತಗೊಳ್ಳೋದಿಲ್ಲ. ನಿಜ. ಇದೆಲ್ಲ ನಿಮ್ಮ ಜೊತೆ ಮಾತಾಡಿದಾಗಲೇ ಗೊತ್ತಾಗೋದು. ಸರ್ ಹೌದು ಸರ್, ನಾವು ಫಾರಿನರ್ಸ್ಗೆ ಜಾಸ್ತಿ ಅವ್ರು ಗೈಡ್ ತಗೋತಾರೆ ಅಂದರೆ ನಮಗೆ ಆಮೇಲೆ ಗೊತ್ತಾಗುತ್ತೆ. ಮೇಲ್ಗಡೆ ಇರ್ತಕ್ಕಂಥ ಪೇಂಟಿಂಗ್ ನೋಡಿ, ಇದು ಆಸ್ಬೆಸ್ಟೋ ಶೀಟಲ್ಲಿ ಮಾಡಿರೋದು. ಆಸ್ಬೆಸ್ಟೋ ಶೀಟು ಭಾಳಷ್ಟು ಕಂಟ್ರಿನಲ್ಲಿ ಬ್ಯಾನ್ ಆಗಿದೆ. ಕಸನ ರಸ ಮಾಡೋರು ನಮ್ಮ ದೇಶದವರು ಅನ್ನೋದು ಇದೇ ಸಾಕ್ಷಿ. ಸಿದ್ಲಿಂಗ ಸ್ವಾಮಿಯವ್ರು ಮಾಡಿರೋದು. ಇಲ್ಲೆಲ್ಲ ವಿಷ್ಣುವಿನ ದಶಾವತಾರ ಇದೆ. ಮೊದಲಿಂದ ನೋಡಿದ್ರೆ ಮತ್ಸ್ಯ, ಕೂರ್ಮ, ವರಹ, ನಾರಸಿಂಹ, ವಾಮನ, ಪರಶುರಾಮ, ಶ್ರೀರಾಮ, ಬಲರಾಮ, ಕೃಷ್ಣ, ಕಲ್ಕಿ ಕೊನೆಯಲ್ಲಿ. ಹೌದು. ಇಲ್ಲಿ ನೋಡಿದಂತೆ ಇಲ್ಲೆಲ್ಲ ನಕ್ಷತ್ರ 27 ನಕ್ಷತ್ರದ್ದು ಚಿತ್ರಣ ಮಾಡಿದ್ದಾರೆ, ನೀವು ನೋಡ್ಬೋದು. ಹೌದು. ಅಲ್ಲೂ ಕೂಡ ನೋಡ್ಬೋದು. ನೈಟು ಇದಾಗುತ್ತೆ, ಗ್ಲೋ ಆಗುತ್ತೆ ಅದು. ಆದರೆ ಸಾರ್ವಜನಿಕ ನೋಡೋಕ್ಕಾಗಲ್ಲ ಅಲ್ಲ ನೈಟ್ ನೋಡಲ್ಲ. ಅದೇ ಇವೆಲ್ಲ ಈಗ ಲಾಸ್ಟ್ 6 ಇಯರ್ಸ್ ಬಿಫೋರ್ ರೀಟಚ್ ಮಾಡಿರೋದು ಗೋಲ್ಡ್ ಲೀಫಲ್ಲಿ. ಗೋಲ್ಡ್ ಲೀಫಲ್ಲಿ ಇವರು 25ನೇ ಮೈಸೂರಿನ ಸಂಸ್ಥಾನದ ದೊರೆ ಶ್ರೀ ಜಯಚಾಮರಾಜ ಒಡೆಯರು ಅವ್ರದ್ದು ಜನ್ಮಶತಾಬ್ದಿ ಕಾರಣದಿಂದ ಬೆಳ್ಳಿ ಕುರ್ಚಿ ಎಲ್ಲ ಅವ್ರು ಫೋಟೋ ಇಟ್ಟಿದ್ದಾರೆ. ನಾವು ನೋಡೋದಲ್ಲ ಕೆಳಗಡೆ ಬೆಳ್ಳಿ ಕುರ್ಚಿ. ಹೌದು. ನೋಡಿ, ಇಲ್ಲಿ 155 ಅಡಿ ಅಗಲ, 44 ಅಡಿ ಅಗಲ. ಇದೇನಿದೆ, ಇದು ದರ್ಬಾರ್ ಹಾಲ್. ನೋಡಿ, ನಿಮ್ಗೆ ಇಲ್ಲೆಲ್ಲೂ ಮಧ್ಯದಲ್ಲಿ ಎಲ್ಲೂ ನಿಮಗೆ ಕಾಣಿಸೋದೇ ಇಲ್ಲ ಪಿಲ್ಲರ್ ಇಲ್ಲ. ಹೌದೌದು. ಹಾಂ, ಐರನ್ ಬೀಮಲ್ಲೇ ನಿಲ್ಲಿಸ್ಬೋದಾ ಅಂತ ನೀವು ಕೇಳ್ಬೋದು. ಇದು ಕೀ ಸ್ಟೋನ್ಸಲ್ಲಿ ಮಾಡಿದ್ದಾರೆ. 129 ಕೀ ಸ್ಟೋನ್ಸ್ ಇದೆ ಪ್ರತಿ ಆರ್ಚಲ್ಲೂ. ನಿಮ್ಗೆ ಇಷ್ಟು ಇದು ನಿಲ್ಲಬೇಕು ಅಂದರೆ ಕೀ ಸ್ಟೋನ್ಸ್ ಇದೆ. ಇದು ಸಾಮಾನ್ಯವಾಗಿ ಕ್ಯಾರಸಲ್ಲಿ ಉಪಯೋಗಿಸಿದ್ದಾರೆ, ಅಂಡರ್ಗ್ರೌಂಡಲ್ಲಿ ಉಪಯೋಗಿಸಿದ್ದಾರೆ. ಹಳೆಯ ಕಾಲದ ದೇವಸ್ಥಾನಗಳಲ್ಲಿ ಕೀ ಸ್ಟೋನ್ಸ್ನ ಭಾಳ ಚೆನ್ನಾಗಿ ಉಪಯೋಗಿಸಿದ್ದಾರೆ. ಅದು ಈ ಅರಮನೆಯ ಸ್ಪೆಷಾಲಿಟಿ. ಇಷ್ಟು ನಿಮಗೆ ಬರ್ತಾರೆ, ಬರೀ ಚಿತ್ರ ನೋಡ್ತಾರೆ, ಈ ಪೇಂಟಿಂಗ್ಸ್ ನೋಡ್ತಾರೆ, ಆ ವ್ಯೂ ನೋಡ್ಕೊಂಡು ಹೋಗ್ತಾರೆ. ಇದು ಹೇಗೆ ನಿಂತಿದೆ ಅನ್ನೋದು ಗೊತ್ತೇ ಆಗೋದಿಲ್ಲ. ನಿಜ, ಅದು ಯೋಚನೆ ಮಾಡಲ್ಲ ಯಾರನ್ನ. ಅದು ಈ ಅರಮನೆಗೆ ನೀವು ವಿಸಿಟ್ ಕೊಟ್ಟರೆ ಜಿಯೋಮೆಟ್ರಿಕಲಿ, ಸೈಂಟಿಫಿಕಲಿ ಎಲ್ಲ ಒಂದೊಂದು ರೀಸನ್ಗಳಿದ್ದಾವೆ ಅರಮನೆಯಲ್ಲಿ. ಹೌದು. ನೋಡಿ, 24ನೇ ಮಹಾರಾಜರು, ನಾನು ನಿಮ್ಗೆ ಅವ್ರ ಬಗ್ಗೆ ಹೇಳ್ತೀನಿ ಅಂತಂದರೆ, ಸ್ಯಾಂಡ್ಲ್ವುಡ್ ಆಯಿಲ್ ಫ್ಯಾಕ್ಟ್ರಿ ಆ ಕಾಲಕ್ಕೆ ಕಟ್ಸಿದ್ರು. ಅತ್ಯಂತ ಹಳೆಯದಾದ ಸಿಲ್ಕ್ ವಿಂಗ್ ಫ್ಯಾಕ್ಟ್ರಿ ಈಗಲೂ ಇದೆ, ರನ್ನಿಂಗಲ್ಲಿದೆ. ಭದ್ರಾವತಿ ಐರನ್ ಫ್ಯಾಕ್ಟ್ರಿ. ಅವ್ರ ಕಾಲದಲ್ಲಿ ಎಲೆಕ್ಟ್ರಿಸಿಟಿ ಜನ್ರೇಟ್ ಆಯಿತು ಇಡೀ ಕರ್ನಾಟಕದಲ್ಲಿ. 1900ನೇ ಇಸ್ವಿನಲ್ಲಿ ಅದು ಪ್ರಾರಂಭ ಆಗ್ತದೆ. ಆದರೆ ಫಸ್ಟ್ ಕೊಡೋದು ಕೋಲಾರ್ ಗೋಲ್ಡ್ ಫೀಲ್ಡ್ಗೆ, ಮೈನಿಂಗ್ ಪರ್ಪಸ್ಗೆ. ಬಟ್ ಸ್ಟ್ರೀಟ್ ಲೈಟ್ ಅಂತ ಕೊಟ್ಟಿದ್ದು ಬೆಂಗಳೂರು ಸಿಟಿ ಮಾರ್ಕೆಟ್ಗೆ. ಆ ನಂತರ ಮೈಸೂರು 1908 ಬರುತ್ತೆ. ಆ ನಂತರ ಮೈಸೂರು ಬರುತ್ತೆ. ಯಾರ್ಯಾರ್ದೋ ಜಯಂತಿ ಮಾಡ್ತೀವಿ, ಮೈಸೂರು ಮಹಾರಾಜರ ಜಯಂತಿ ಮಾಡಬೇಕು, ನನ್ನ ಭಾವನೆ, ವೈಯಕ್ತಿಕ ಭಾವನೆ. ಇಲ್ಲೇನಿದೆ, ಡಿಗ್ನಿಟ್ರೀಸ್ ಗ್ಯಾಲರಿ, ಕಾಮನ್ ಲೇಡೀಸ್ ಗ್ಯಾಲರಿ. ನೋಡಿ, VIP ಡಿಗ್ನಿಟ್ರೀಸ್ ಈಕ್ವಲ್ ಕಾಮನ್ ಲೇಡೀಸ್. ಅವಾಗಲೇ ಸಮಾನತೆ ಕೊಟ್ಟಿದ್ರು ಮಹಾರಾಜರು. ಆವಾಗಲೇ ಸಮಾನತೆ. ಈಗೆಲ್ಲ ಮೀಸಲಾತಿ, ಲೇಡೀಸ್ ಮೀಸಲಾತಿ, ಲೇಡೀಸ್ ಫಸ್ಟ್ ಅಂತಾರೆ. ಆ ಕಲ್ಪನೆ ಆವಾಗಲೇ ಇದ್ದಿದ್ದು. ಮೇಲ್ಗಡೆ ನೋಡಿ, ಅದೆಲ್ಲ ರಾಯಲ್ ಫ್ಯಾಮಿಲಿ. ಬಾಲ್ಕನಿ ಇದೆ, ಬಾಲ್ಕನಿ ಕರ್ಟನ್ ಇದೆ. ಈ ಜೂಮರೆಲ್ಲ ಇಟಲಿ. ಈ ಪಾಯಿಂಟಲ್ಲಿ ನೀವು ಆರ್ಚ್ ನೋಡಿ, ಈ ಆ್ಯಂಗಲಲ್ಲಿ ಆರ್ಚ್ ನೋಡಿ, ಎಲ್ಲ ಆರ್ಚು ಸ್ಪಷ್ಟವಾಗಿ ಕಾಣಿಸಿದೆ. ಅಪ್ ಟು ಡೋರ್ ತನಕ ನೋಡಿ. ಹೌದು, ಸ್ಪಷ್ಟವಾಗಿ ಕಾಣಿಸ್ತದೆ. ಈ ಕಡೆ
ಆ್ಯಂಗಲ್ ಹಾಂ ಹೌದು. ಹಾಂ ಹೌದು, ಈ ಆ್ಯಂಗಲಲ್ಲಿ ಫುಲ್ ಲಾಸ್ಟಲ್ಲಿ ಕಾಣ್ತಾ ಇದೆ. ಇದು ಜಾಮೆಟ್ರಿಕಲ್ ಇಲ್ಯೂಷನ್. ಈ ಅರಮನೆನ ಪೂರ್ವಕ್ಕೆ ಇಳಿಜಾರ ಕಟ್ಟಿದ್ದಾರೆ. ಸ್ವಲ್ಪ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಹೌದು ನೋಡಿ, ಇಳಿಜಾರಕ್ಕೆ ಏನಕ್ಕೆ ಕಟ್ಟಿರ್ಬೋದು ಅಂತ ಯೋಚನೆ ಮಾಡಿದ್ರೆ ಇಲ್ಲಿ ಬರೀ ವಾಸ್ತು ಇಲ್ಲ, ವೈಜ್ಞಾನಿಕವಾಗಿ ಯೋಚನೆ ಮಾಡಿರೋಂಥದ್ದು. ಅದ್ರ ಎದುರುಗಡೆನೆ ಈಗ ಫುಟ್ಬಾಲ್ ಗ್ರೌಂಡ್ ಇದೆ, ಎಕ್ಸಿಬಿಷನ್ ಇದೆ. ಮುಂಚೆ ಇದು ದೊಡ್ಡ ಕೆರೆ ಮೈದಾನ. ದೊಡ್ಡ ಕೆರೆ. ಟೆರೇಸ್ ಮೇಲೆ ಬೀಳ್ತಕ್ಕಂಥ ಒಂದು ಮಳೆ ನೀರಾಗ್ಬೋದು, ಮತ್ತೊಂದಾಗ್ಬೋದು, ಎಲ್ಲ ಡೈರೆಕ್ಟ್ ಕೆರೆಗೆ ಹೋಗ್ತಾ ಇತ್ತು. ಇವರು ಇದನ್ನು ತಮ್ಮ ಅನುಕೂಲಕ್ಕೆ ಕಟ್ಟಿದರೆ ಇದಕ್ಕಿಂತ ಹೈಟಾಗಿ ಕಟ್ಬೋದಿತ್ತು. ಆ ಥರ ಮಾಡಲಿಲ್ಲ. ಈಗೇನು ಬೆಂಗಳೂರಿನಲ್ಲೆಲ್ಲ ರಾಜಕಾಲುವೆ ಒತ್ತುವರಿಯಾಗಿ ನೀರೆಲ್ಲ ಅಪಾರ್ಟ್ಮೆಂಟ್ಗಳು ನುಗ್ಗುತ್ತೆ. ಇವರು ಸತ್ಯವಾಗಿ ಯೋಚನೆ ಮಾಡಿ ಯಾವ ರೀತಿ ಆಗಿನ ಕಾಲಕ್ಕೇ ಮಳೆ ನೀರು ಕೆರೆಗೆ ಹೋಗಲಿ ಅಂತ ಯೋಚನೆ ಮಾಡಿದ್ದಾರೆ. ಆವಾಗ ಅದು ದೊಡ್ಡ ಕೆರೆ ಆಗಿತ್ತು, ಅದಕ್ಕೆ ದೊಡ್ಡ ಕೆರೆ ಮೈದಾನ ಈಗಲೂ ಅದೇ ಹೆಸರಿರೋದು. ಕೆರೆ ನೀರೆಲ್ಲ ಕೆರೆಗೆ ಇಲ್ಲಿರೋ ನೀರೆಲ್ಲ ಅಲ್ಲಿಗೆ ಫ್ಲೋ ಆಗ್ತದೆ. ಈ ಹಳೆ ಅರಮನೆ ಸುಟ್ಟೋದಾಗ ದೊಡ್ಡ ಕೆರೆ ನೀರನ್ನ ಈಗೇನು ಅಶೋಕಪುರಮಲ್ಲಿ ನಿವಾಸಿಗಳಿದ್ದಾರೆ ಅವ್ರ ಪೂರ್ವಜರು ಬೆಂಕಿ ಆರಿಸೋದಕ್ಕೆ ಅಲ್ಲಿರತಕ್ಕಂಥ ನೀರನ್ನ ತಗೊಬಂದು ಆರಿಸಿದ್ರು. ಆ ಕೃತಜ್ಞತೆಗೆ ಮಹಾರಾಜರು ಅಶೋಕಪುರಂನ ಕಟ್ಕೊಟ್ರು. ಈಗಿರೋ ಅಶೋಕಪುರಂ ಅವರಿದೆ. ಆಮೇಲೆ ಕ್ಯಾರ್ನಗರನು ಕೂಡ ಕೃಷ್ಣರಾಜ ಒಡೆಯರ್ ಕಾಲದಲ್ಲೇ ಸಿಟಿ ಪ್ಲಾನಿಂಗ್ ಎಲ್ಲ ಮಾಡಿದ್ರು. ಕೃಷ್ಣರಾಜ ಒಡೆಯರು ದೈವಾಂಶ ಸಂಭೂತರು. ಇಲ್ಲಿ ದೇವಿಯರ್ ಪೇಂಟಿಂಗ್ ಏನಿದೆ, ಇದು ಸಿದ್ಧಲಿಂಗ ಸ್ವಾಮಿ ಅಂತಲೇ ಪೇಂಟಿಂಗ್ ಮಾಡಿದ್ದು. ಇದು ಕ್ಯಾನ್ವಸ್ಸೇ. ಇದು 1940 46ವರೆಗೂ ಮಾಡಿರೋಂಥದ್ದು. ಮೇಲ್ಗಡೆ ಆರ್ಚಸಲ್ಲಿ ಏನು ಪೇಂಟಿಂಗ್ ರೀತಿ ಕಾಣ್ತಿದೆಯಲ್ಲ, ಆ್ಯಕ್ಚುಲಿ ಅದು ಡಿಫ್ರೆಂಟ್ ಕಲರ್ ಸ್ಟೋನ್ಸ್. ಅದು ನೋಡ್ಲಿಕ್ಕೆ ಪೇಂಟಿಂಗ್ ಇರ್ತದೆ. ಇದೇ ಥರ ಆರ್ಟು ತಾಜ್ ಮಹಲಲ್ಲಿ ಕೂಡ ನೋಡ್ಬೋದು. ಅಲ್ಲಿ ಪ್ರೆಷಿಯಸ್ ಸ್ಟೋನ್ಸ್ನ ಉಪಯೋಗಿಸಿದ್ದಾರೆ. ಇಲ್ಲೂ ಕೆಳಗಡೆ ನೋಡ್ಬೋದು, ಇಲ್ಲಿ ಕೆಳಗಡೆ ನೋಡ್ಬೋದು. ಇದೆಲ್ಲ ಸ್ಟೋನ್ಸ್ ಅದ್ರ ಮೇಲ್ಗಡೆ ಇದು ಮಾಡಿದ್ದಾರೆ. ಮತ್ತು ಮಧ್ಯದಲ್ಲಿ ಅನ್ಪಾಲಿಶ್ಡ್ ಫಿಗರ್ ಇದೆ, ಅದು ಪಾಲಿಶ್ಡ್ ಎಲ್ಲ. ಈಗ ನೋಡಿ, ನಾವು ಮಾತಾಡ್ತಾ ಇರೋದು ಕೂಡ ಇಲ್ಲಿ ಸೆಂಟ್ರಲ್ಲಿ ಮಾತಾಡಿದ್ರೆ ಎಕೋ ಹೊಡಿಯುತ್ತೆ. ಇಲ್ಲಿ ನಾನು ಮಾತಾಡ್ತಾ ಇರೋದು ಎಕೋ ಹೊಡಿತಾ ಇದೆಯಲ್ಲ, ಸ್ವಲ್ಪ ನೋಡಿ, ಇಲ್ಲಿ ಬಂದರೆ ಎಕೋ ಹೊಡೆಯೋದೇ ಇಲ್ಲ. ಹೌದು, ಇಲ್ಲಿ ಬನ್ನಿ, ಕರೆಕ್ಟಾಗಿ ನಿಂತ್ಕೊಂಡ್ರೆ ಎಕೋ ಹೊಡಿಯುತ್ತೆ. ಎಲ್ಲ ಸೈಂಟಿಫಿಕ್ಕಾಗಿ ಇದು ಮಾಡಿದ್ದಾರೆ. ನಿಮಗೆ ಕೆಳಗಡೆ ವೆಂಟಿಲೇಷನ್ ಸೌತ್ ಈಸ್ಟಿಂದ ಬರುತ್ತೆ ಗಾಳಿ ಅನ್ನಲ್ಲ, ಇಲ್ಲಿ ತೋರಿಸ್ತೀನಿ. ಇಲ್ಲಿ ಬನ್ನಿ. ಇಲ್ಲಿ ಗಾಳಿ ಬರ್ತಾ ಇದೆಯಾ? ಗಾಳಿ ಬರ್ತಾ ಇದೆ. ಹೌದು, ಇದೆಲ್ಲ ಫ್ಲೋರ್ಗೂ ಇದೇ ರೀತಿ ಇಲ್ಲ, ಇದು ಒಂದೇನೆ. ಇದೇ ರಾಘವಲ್ಲ ನಾಯ್ಡು ಅವ್ರದ್ದು ಪ್ಲ್ಯಾನಿಂಗ್. ಈ ಅರಮನೆಗೆ ಇದೊಂಥರ ಕೀ ಸ್ಟೋನ್ ಇದೆ ನೋಡಿ. ಮೇಲ್ಗಡೆ ಸೌತ್ ಈಸ್ಟಿಂದ ಬರುತ್ತೆ ಗಾಳಿ, ಫುಲ್ಲು ಮೇಲ್ಗಡೆ ತನಕನೂ ಎಂಟಿ. ಹೌದು, ಅಲ್ಲಿ ಬರೋ ಗಾಳಿ ಡೈರೆಕ್ಟಾಗಿ ಇಲ್ಲಿಗೆ ನುಗ್ಗುತ್ತೆ. ನಾವು ಕೆಳಗಡೆ ನಿಮ್ಗೆ ತೋರಿಸ್ತೀವಿ ಲಿಫ್ಟ್ ಹತ್ರ. ಹೌದು, ಅಲ್ಲಿಗೂ ಪಾಸ್ ಆಗುತ್ತೆ, ಇಲ್ಲಿಗೂ ಪಾಸ್ ಆಗುತ್ತೆ. ಇಲ್ಲೇನಾದ್ರೂ ನೈಋತ್ಯದಲ್ಲಿ ಅವರು ಬಾಕ್ಲಾಕಿದ್ರೆ ಅದನ್ನ ಕ್ಲೋಸ್ ಮಾಡಿ ಇದನ್ನ ಓಪನ್ ಮಾಡಿದ್ರೆ ಶೆಕೆ ಆಗುತ್ತೆ ಅರಮನೆ. ಚಳಿಗಾಲದಲ್ಲಿ ಬೇಕಾದರೆ ಶೆಕೆ ಮಾಡ್ಕೋಬೋದು, ಶೆಕೆಗಾಲದಲ್ಲಿ ಬೇಕಾದರೆ ಇದನ್ನ AC ಆಗಿ ಕನ್ವರ್ಟ್ ಮಾಡ್ಬೋದು. ಇದು ಭಾಳ ಅದ್ಭುತವಾದ ಪ್ಲಾನಿಂಗು ರಾಘವಲ್ಲ ನಾಯ್ಡು ಅವರು. ಈಗಲೂ ವಾರದಲ್ಲಿ ಒಂದು ಸತಿ ಇದನ್ನು ಚೆಕಪ್ ಮಾಡ್ತಾರೆ. ನೋಡಿ, ಇದ್ರ ಹಿಂಭಾಗ ಗಣೇಶನ ದೇವಸ್ಥಾನ ಇದೆ. ಆತ್ಮವಿಲಾಸ ಗಣಪತಿ ಅಂತಾರೆ. ಆತ್ಮವಿಲಾಸ ಗಣಪತಿ ಸ್ಪೆಷಾಲಿಟಿ ಏನಪ್ಪ ಅಂದರೆ 450 ಸಾಲಿಗ್ರಾಮ ನೇಪಾಳ ಗಂಡಕಿ ನದಿಯಲ್ಲಿ ಸಿಕ್ಕಂಥ 450 ಸಾಲಿಗ್ರಾಮದಲ್ಲಿ ಮೋಲ್ಡ್ ಮಾಡಿದ್ದಾರೆ ಆ ಗಣಪತಿ. ಒಟ್ಟು 6 ಅಡಿ ಇದೆ. 6 ಮತ್ತು 3 ಅಡಿ, 3.5 ಅಡಿ 4 ಅಡಿ ಎಲ್ಲ ಬರುತ್ತೆ. ಪ್ರತಿದಿನ ಬೆಳಗ್ಗೆ ಸಂಜೆ ಪೂಜೆ ನಡೆಯುತ್ತೆ. ಪಬ್ಲಿಕ್ ಓಪನ್ ಇದೆಯಲ್ಲ? ನಾಟ್ ಫಾರ್ ಪಬ್ಲಿಕ್, ಓನ್ಲಿ ರಾಯಲ್ ಫ್ಯಾಮಿಲಿಗೆ ಮಾತ್ರ. ಇದು ಆನೆಯದಂತ ಅನಿಸುತ್ತೆ. ಇದು ಆನೆಯದಂತದಲ್ಲಿ ಮಾಡತಕ್ಕಂಥ ಇದು ಪೂರ ಆನೆಯದಂತ, ಪೂರ್ತಿ ಆನೆದಂತ ಅಂದರೆ ಆ ವೈಟ್ ಕಲರ್ ಇರೋದಲ್ಲ. ಇದು ಪ್ರೈವೇಟ್ ದರ್ಬಾರ್. ಈಗಲೂ ನವರಾತ್ರಿನಲ್ಲಿ ಪೂಜೆ ನಡೆಯುತ್ತೆ. ರಾಜರು ಅಲ್ಲೇ ಕೂರೋದು. ಇದು ಕೂಡ ಬೆಲ್ ಮೆಟಲ್ ಪಿಲ್ಲರ್ಸು. ನಾವು ಕೆಳಗಡೆ ನೋಡೋದಲ್ಲ, ಹೌದು, ಬೆಲ್ ಮೆಟಲ್ ಪಿಲ್ಲರ್ಸು. ನಾವು ಕೆಳಗಡೆ ನೋಡೋದು ಕಾಸ್ಟ್ ಐರನ್. ಮಹಾರಾಜರು ಎಂಟ್ರ್ ಆಗೋದು ಇಲ್ಲಿಂದಾನೆ. 112 kg ಬೆಳ್ಳಿ ಇಡೋದು. ಇದು ಬೆಳ್ಳಿ ಬಾಗಿಲು. ಇಲ್ಲಿ ಬಾಲಕೃಷ್ಣ, ಮೇಲ್ಗಡೆ ಬ್ರಹ್ಮ ವಿಷ್ಣು ಶಿವ. ಮೇಲ್ಗಡೆ ಸ್ಟೇನ್ ಗ್ಲಾಸು ಕೂಡ ಸ್ಕಾಟ್ಲ್ಯಾಂಡ್. ಮೇಲ್ಗಡೆ ಸ್ಟೇನ್ ಗ್ಲಾಸ್. ಓಕೆ, ಸ್ಕಾಟ್ಲ್ಯಾಂಡ್.
ಇದೇನಿದೆ ಬಾಗಿಲುಗಳು, ಹಳೆಯ ಅರಮನೆಯ ಬಾಗಿಲುಗಳು, ಮೆಮೊರಿಗೆ ಮಾತ್ರ ಇಟ್ಟಿದ್ದಾರೆ. ಇದ್ರ ಹಿಂಭಾಗ ಏನಿಲ್ಲ, ಏನಿಲ್ಲ. ಲಾಸ್ಟ್ ಡೋರ್ ಮಾತ್ರ ಗಣೇಶನ ದೇವಸ್ಥಾನ, ರಾಜರು ಪೂಜೆ ಮಾಡಿ ಇಲ್ಲಿಂದ ಬರ್ತಾ ಇದ್ರು. ಸೊ ಇವಾಗ ಪ್ಯಾಲೇಸ್ ಒಳಗಡೆ ಗೈಡ್ ಎಲ್ಲರೂ ಒರಿಜಿನಲ್ ಗೈಡ್ ಇರೋದಲ್ಲ? ಇಲ್ಲಿ ಒರಿಜಿನಲ್ ಗೈಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಡಿಪಾರ್ಟ್ಮೆಂಟ್ ಆಫ್ ಟೂರಿಸಮಿಂದ ಲೈಸೆನ್ಸ್ ತೊಗೊಂಡಿರ್ತಾರೆ. ಆ ಲೈಸೆನ್ಸ್ ಹೋಲ್ಡರ್ಸ್ ಮಾತ್ರ ಮಾನ್ಯುಮೆಂಟ್ಸ್ ಒಳಗಡೆ ಗೈಡ್ ಮಾಡ್ಬೋದು. ಬಾಕಿ ಗೈಡ್ಸ್ಗಳನ್ನೆಲ್ಲ ಅವ್ರನ್ನ ಗೈಡ್ಸ್ ಅಂತ ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ. ಹೊರಗೆ ಸಿಗುವಂಥ ಗೈಡ್ ಯಾರು? ಅವರು ಅಪ್ರೂವ್ಡ್ ಗೈಡ್ಸ್ ಅಲ್ಲ ಅವರು. ಈಗ ನೀವು ನೋಡೋ ಪೇಪರಲ್ಲೇ ಬಂದಿರೋ ಹಾಗೆ ಕೆಲವ್ರು ಏನು ಮಾಡ್ತಾರೆ, ಹೊರಗಡೆ ಕಮಿಷನ್ ಆಸೆಗೋಸ್ಕರ ನಿಮಗೆ ಬನ್ನಿ ಅರಮನೆ ಈಗ ಬಾಕ್ಲು ಹಾಕಿದೆ, ಅರಮನೆ ಈಗ ಓಪನ್ ಇಲ್ಲ ಅಂತೆಲ್ಲ ಹೇಳಿ ಹೊರಗಡೆ ಕರ್ಕೊಂಡೋಗಿ ಚೀಟಿಂಗ್ ಮಾಡಿರೋದು ಭಾಳಷ್ಟು ಕಂಪ್ಲೇಂಟ್ಸ್ಗಳೆಲ್ಲ ಇದ್ದಾವೆ. ಅದು ಕಳೆದ ವಾರ ಮೈಸೂರು ಮಿತ್ರದಲ್ಲೂ ಬಂದಿತ್ತು. ಯಾರ ಹತ್ರ ಲೈಸೆನ್ಸ್ ಇರುತ್ತೆ ಅವರು ಮಾಡ್ಬೋದು. ಈಗ ನಾವು ಅರಮನೆ ಪರ್ಮಿಷನ್ನು DC ಕಚೇರಿಯಲ್ಲಿ ಪರ್ಮಿಷನ್ ತಗೊಂಡು, ಅರಮನೆ ಡೆಪ್ಯೂಟಿ ಡೈರೆಕ್ಟರ್ ಅವರ ಒಂದು ಪರ್ಮಿಷನ್ ತೊಗೊಂಡು ನಾವು ಒಳಗಡೆ ಗೈಡ್ ಮಾಡೋವಂಥವ್ರು. ವಿ ಆರ್ ಆಲ್ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಟೂರಿಸಮ್. ಹೊರಗಡೆ ಗೈಡ್ ಮಾಡೋರು ಇದಕ್ಕೆ ಸಂಬಂಧಪಟ್ಟಿಲ್ಲ. ಇದು ಸಂಬಂಧ ಆಲ್ರೆಡಿ ಪ್ಯಾಲೇಸ್ ಹತ್ರ ಗೈಡ್ ಇರೋರು ನಮ್ಗೆ ಕರ್ಕೊಂಡೋಗಿ ಅದು ಮಾಡಿದ್ರು, ಇನ್ನೆಲ್ಲೋ ಶಾಪಿಂಗ್ ಕರ್ಕೊಂಡೋಗೋದು ಅಂತೆಲ್ಲ ಹೇಳ್ತಾರೆ. ಅದು ಅರಮನೆ ಒಳಗಡೆ ಇರ್ತಕ್ಕಂಥವ್ರು, ಅರಮನೆ ಹೊರಭಾಗದಲ್ಲಿರುವಂಥವ್ರು ಮಾಡೋದು. ಈ ಥರ ಲೈಸೆನ್ಸ್ ಹೊಂದಿರೋರಿಗೆ ಕೆಟ್ಟ ಹೆಸರು ಥರ ಅಂತ ಹೇಳಿ ಇದನ್ನು ಮೇಲ್ಪಟ್ಟವರು ಸಂಬಂಧಪಟ್ಟವರು ಮೇಲಧಿಕಾರಿಗಳು ಕ್ರಮ ವಹಿಸಿದ್ರೆ ಭಾಳ ಅನುಕೂಲ ಆಗುತ್ತೆ. ಮೈಸೂರಿಗೂ ಒಂದು ಒಳ್ಳೆಯ ಹೆಸರು ಬರುತ್ತೆ. ಇದರಿಂದ ಮೈಸೂರಿಗೆ ಕಪ್ಪುಚುಕ್ಕೆ ಆಗುತ್ತೆ. ಈ ಥರ ಹೊರಗಡೆ ಅವರು ಕೆಲವರು ಮೋಸ ಮಾಡೋದ್ರಿಂದ ಇದು ಸ್ವಲ್ಪ ಅವಾಯ್ಡ್ ಮಾಡಬೇಕು.